ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಮಾಲ್ಡೀವ್ಸಲ್ಲಿ ಇವಾಗ ಎಲೆಕ್ಷನ್ ಆಗಿಬಿಟ್ಟು ಹೊಸ ಪ್ರೆಸಿಡೆಂಟು ಅಲ್ಲಿ ಎಲೆಕ್ಟ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಮಾಲ್ಡೀವ್ಸಿಂದು ಮ್ಯಾಪ್ನ ನೋಡ್ಕೊಂಡಿರೋಣ. ಸೊ ಮಾಲ್ಡೀವ್ಸಿಂದು ಮ್ಯಾಪ್ನ ನೋಡಿಕೊಂಡ್ರೆ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಇಂಡಿಯಾಗೆ ಇದು ಕೂಡ ಒಂದು ನೇಬರಿಂಗ್ ಕಂಟ್ರಿ ಆಗಿದೆ. ಸೊ ನಾವು ಯೂಶ್ವಲಾಗಿ ನೇಬರಿಂಗ್ ಕಂಟ್ರಿ ಅಂತ ಯಾವ ಕಂಟ್ರಿಗೆ ಟ್ರೀಟ್ ಮಾಡ್ತೀವಿ, ನಮಗೆ ಲ್ಯಾಂಡಲ್ಲಿ ನೇಬರ್ಸ್ ಇರ್ತಾರಲ್ಲ ಅವ್ರನ್ನ ನಾವು ನೇಬರಿಂಗ್ ಕಂಟ್ರೀಸ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ನಮಗೆ ಓಷನ್ನ ಬಾರ್ಡರ್ ಮಾಡ್ಕೊಂಡಿರೋವಂಥದ್ದು ಕಂಟ್ರೀಸ್ನ ಕೂಡ ನಾವು ನೇಬರ್ಸ್ ಅಂತಲೇ ಟ್ರೀಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅದು ನಮಗೆ ಕ್ಲೋಸ್ ಆಗಿ ಅಥವಾ ನಮ್ಮ ವಿಸಿನಿಟಿಯಲ್ಲೇ ಇರುತ್ತದು. ಸೊ ಆ ಥರ ಎರಡು ಕಂಟ್ರೀಸ್ ಯಾವ್ದಾವ್ದು ಇದಾವೆ ಅಂತಂದರೆ ಒಂದು ಬಂದ್ಬಿಟ್ಟು ಶ್ರೀಲಂಕಾ, ಇನ್ನೊಂದು ಬಂದ್ಬಿಟ್ಟು ಮಾಲ್ಡೀವ್ಸು. ಸೊ ಮಾಲ್ಡೀವ್ಸಲ್ಲಿ ಪ್ರೀವಿಯಸ್ಲಿ ಒಬ್ಬರು ಪ್ರೆಸಿಡೆಂಟ್ ಇದ್ರಲ್ಲ ಅವರು ಅಬ್ದುಲ್ಲಾ ಯಾಮೀನ್ ಅಂತ. ಸೊ ಅಬ್ದುಲ್ಲಾ ಯಾಮೀನ್ ಅವ್ರು ಇದ್ರಲ್ಲ, ಸೊ ಅಬ್ದುಲ್ಲಾ ಯಾಮೀನ್ ಅವ್ರು ಬಂದ್ಬಿಟ್ಟು 2013ಇಂದ ಇವಾಗವರೆಗೂ ಅಂತಂದರೆ ರೀಸೆಂಟಾಗಿ ಎಲೆಕ್ಷನ್ಸ್ ಆಗಿ ಎಲೆಕ್ಟ್ ಆದ್ರಲ್ಲ ಇವಾಗ, ಇವರು ಯಾರು ಹೊಸಬ್ರು ಅಂತಂದರೆ ಇಬ್ರಾಹಿಂ ಮೊಹಮ್ಮದ್ ಸೋಲೆ. ಇಬ್ರಾಹಿಂ ಮೊಹಮ್ಮದ್ ಸೋಲೆಕಿನ ಮುಂಚೆ ಇದ್ದವರು ಅಬ್ದುಲ್ಲಾ ಯಾಮೀನ್. ಇವ್ರು ಇರ್ಬೇಕಾದ್ರೆ ಮಾಲ್ಡೀವ್ಸ್ದು ಮತ್ತು ಇಂಡಿಯಾದು ರಿಲೇಷನ್ಶಿಪ್ಪು ಅಷ್ಟೊಂದು ಕರೆಕ್ಟಾಗಿ ನಡೀತಾ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೊಸದಾಗಿ ಒಬ್ಬರು ಇಬ್ರಾಹಿಂ ಮೊಹಮ್ಮದ್ ಸೋಲೆ ಎಲೆಕ್ಟ್ ಆದಮೇಲೆ ಇಂಡಿಯಾದು ಮತ್ತು ಮಾಲ್ಡೀವ್ಸಿಂದು ರಿಲೇಷನ್ಶಿಪ್ಪು ಮತ್ತೆ ಚೆನ್ನಾಗಿ ನಡೆಯೋಕ್ಕೆ ಪಾಸಿಬಿಲಿಟಿ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇವಾಗ ನ್ಯೂಸಲ್ಲಿದೆ. ಯಾಕಂತಂದರೆ ಇವಾಗ ಇವರು ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ಡು, ನೆಕ್ಸ್ಟು ಇನ್ವೆಸ್ಟ್ಮೆಂಟು, ಇದ್ರ ಮೇಲೆಲ್ಲ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಇದ್ದಾರೆ. ನಾನು ಮುಂಚೆನೇ ಹೇಳಿರೋ ಹಂಗೆ ನಾವು ಅಕಸ್ಮಾತ್ ಏನಾದ್ರು ಮ್ಯಾಪ್ ನೋಡಿದ್ರೆ ಇದು ಮಾಲ್ಡೀವ್ಸು ಬಂದುಬಿಟ್ಟು ಈ ಕಡೆ ಕಂಪ್ಲೀಟಾಗಿ ಇಂಡಿಯನ್ ಓಷನಲ್ಲೇ ಈ ರೀಜನಲ್ಲೇ ಇರೋದ್ರಿಂದ ಏನಿದೆ ಅಂತಂದರೆ ಇವರಿಗೆ ಸೆಕ್ಯೂರಿಟಿ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋಕ್ಕೆ ಇಂಡಿಯಾ ತುಂಬಾ ಜಾಸ್ತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಅದೇ ಕಾರಣಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಇವರು ಇಬ್ರಾಹಿಂ ಮೊಹಮ್ಮದ್ ಸೋಲೆ ಇದ್ರಲ್ಲ ಅವರ ಸ್ವೇರಿಂಗ್ ಇನ್ ಸೆರೆಮನಿಗೆ ಇನ್ವೈಟೆಡ್ ಆಗಿದ್ದರು. ಸೊ ಅದಕ್ಕೆ ಅವರ ಸ್ವೇರಿಂಗ್ ಇನ್ ಸೆರೆಮನಿಗೆ ಹೋಗಿದ್ದರು. ಅಲ್ಲಿ ಬೈಲ್ಯಾಟ್ರಲ್ ಟೈಸ್ ಬಗ್ಗೆನೂ ಕೂಡ ಅವರು ಡಿಸ್ಕಸ್ ಮಾಡಿ ಬಂದಿದ್ದಾರೆ. ಇದರಿಂದ ಇವರು ಅಬ್ದುಲ್ಲಾ ಯಾಮೀನ್ ಅವರು ಇವಾಗ ರೂಲಲ್ಲಿಲ್ಲ. ಅದರಿಂದ ಮಾಲ್ಡೀವ್ಸಿನ ಪಾಪ್ಯುಲೇಷನ್ ಅಂತಂದರೆ ಮಾಲ್ಡೀವ್ಸಿನ ಜನರು ಕೂಡ ತುಂಬ ಖುಷಿಯಾಗಿದ್ದಾರೆ. ಯಾಕಂತಂದರೆ ಇವಾಗ ಇವರು ಬಂದಿರೋದ್ರಿಂದ ಇಂಡಿಯಾ ಜೊತೆ ರಿಲೇಷನ್ಶಿಪ್ಪು ತುಂಬ ಎನ್ಹಾನ್ಸ್ ಆಗಲಿದೆ ಅಂತ. ನೆಕ್ಸ್ಟ್ ಟಾಪಿಕ್ ನಾವು CBI ಇನ್ ಇಂಡಿಯಾ ಇದರ ರಿಲೇಟೆಡ್ಡು ಡಿಸ್ಕಸ್ ಮಾಡೋಣ. ಇವಾಗ ನಾವು ನಾರ್ಮಲ್ ಆಗಿ ನಮ್ಮ ಇಂಡಿಯಾ ಮ್ಯಾಪ್ನ ನೋಡಿದ್ರೆ ಯಾವ ಥರ ಇರುತ್ತೆ, ಇಂಡಿಯಾದಲ್ಲಿ ರೂಲಿಂಗ್ ಬಂದ್ಬಿಟ್ಟು ಫಸ್ಟು ಸೆಂಟರಲ್ಲಿ ಒಂದು ಅಥಾರಿಟಿ ಇರುತ್ತೆ ಮತ್ತು ಸ್ಟೇಟ್ಸಲ್ಲಿ ತಮ್ಮದಂಥ ಅಥಾರಿಟಿ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಫೆಡರಲ್ ಸಿಸ್ಟಮ್ ಅಥವಾ ಫೆಡರಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಏನಾಗಿರುತ್ತೆ ಫೆಡರಲ್ ಸ್ಟ್ರಕ್ಚರಲ್ಲಿ ಅಂತಂದರೆ ಸೆಂಟರ್ ಅವರು ರೂಲ್ಸ್ ಮಾಡೋದಕ್ಕೇ ಅವ್ರಿಗೆ ಸಪ್ರೇಟಾಗಿ ಒಂದು ಯೂನಿಯನ್ ಲಿಸ್ಟ್ ಅಂತ ಮಾಡಿರ್ತಾರೆ. ಸ್ಟೇಟ್ಸ್ ಅವರು ಅವ್ರದ್ದೇ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸ್ಟೇಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಅವ್ರದ್ದೇ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಇವಾಗ CBI ಯಾಕೆ ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಫಸ್ಟ್ ಆಫ್ ಆಲು CBI ಫಾರ್ಮ್ ಮಾಡೋಕ್ಕೆ ಕಾರಣ ಸೆಂಟ್ರಲ್ ಎಂಪ್ಲಾಯೀಸ್ಗೋಸ್ಕರ ಇದನ್ನು CBIನ ಫಾರ್ಮ್ ಮಾಡಿದರು. ಸೆಂಟ್ರಲ್ ಎಂಪ್ಲಾಯೀಸ್ಗಷ್ಟೇ ಅಲ್ಲ, ಅಕಸ್ಮಾತ್ ಏನಾದರೂ ಸ್ಟೇಟಲ್ಲಿ ಏನಾದರೂ ಇಶ್ಯೂಸ್ ಆಗಿದ್ದಿದ್ರೆ ಆ ಟೈಮಲ್ಲಿ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ಅಥವಾ ಯಾವುದೇ ಕೋರ್ಟು ಏನಾದರೂ ರೆಕಮೆಂಡ್ ಮಾಡಿದಿದ್ರೆ, ಎಕ್ಸಾಂಪಲು ಇವಾಗ ಕರ್ನಾಟಕದಲ್ಲಿ ಒಂದು ಕೇಸ್ ಆಗಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಥರ ಒಂದು ಅಲ್ಲಿ ಕೇಸ್ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ, ಸೊ ಅದಕ್ಕೋಸ್ಕರ CBI ಅದರ ತನಿಖೆ ನಡೆಸಬೇಕು ಅಂತ. ಸೊ CBI ಬಂದ್ಬಿಟ್ಟು ಸೆಂಟ್ರಲ್ ಏಜೆನ್ಸಿ ಅಲ್ವಾ, ಸೆಂಟರ್ ಅಂಡರು ಕೆಲಸ ಮಾಡುವಂಥದ್ದು. ಸೊ ಕರ್ನಾಟಕ ಸ್ಟೇಟ್ ಅಂಡರಲ್ಲೇ ಯಾವುದಾದ್ರೂ ಅದೇ ಥರ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದೆ ಅಂತಂದರೆ ಅದು CID ಇರುತ್ತೆ. CID ಬಂದ್ಬಿಟ್ಟು ಸ್ಟೇಟ್ ಏಜೆನ್ಸಿ, CBI ಬಂದ್ಬಿಟ್ಟು ಸೆಂಟ್ರಲ್ ಏಜೆನ್ಸಿ. ಸೊ CBI ಬಂದ್ಬಿಟ್ಟು ಕರ್ನಾಟಕಕ್ಕೆ ವಿಸಿಟ್ ಮಾಡುತ್ತೆ. ಅದಷ್ಟೇ ಅಲ್ಲ, ಕರ್ನಾಟಕ ಗೌರ್ಮೆಂಟೇ ಅಕಸ್ಮಾತ್ ಏನಾದರೂ CBIಗೆ ರಿಕ್ವೆಸ್ಟ್ ಮಾಡಿದ್ರೆ ಅಂತಂದರೆ ನಮ್ಮಲ್ಲಿ ಈ ಥರ ಒಂದು ಕೇಸ್ ನಡೀತಾ ಇದೆ, ಅದರ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅವಾಗೂ ಕೂಡ CBI ಬಂದ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಷನ್ನ ನಡೆಸುತ್ತೆ. ಆದರೆ ಇವಾಗ ಸಿಚುವೇಶನ್ ಏನಾಗಿದೆ ಅಂತಂದರೆ ವೆಸ್ಟ್ ಬೆಂಗಾಲು ಮತ್ತು ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಮಧ್ಯದಲ್ಲಿ ಅಥವಾ ಅದ್ರ ಸ್ಟೇಟ್ಸ್ಗಳಲ್ಲಿ ನಡೀತಾ ಇರುವಂಥದ್ದು ಕೇಸಸ್ನ ರಿಸಾಲ್ವ್ ಮಾಡೋಕ್ಕೋಸ್ಕರ CBI ಏನಾದರೂ ಆ ಸ್ಟೇಟ್ನ ಎಂಟರ್ ಆಗಬೇಕು ಅಂತಂದರೆ ಆ ಸ್ಟೇಟ್ ಅವರು ಅದಕ್ಕೆ ಎಂಟರ್ ಆಗೋಕ್ಕೆ ಕೊಡ್ತಾ ಇಲ್ಲ. ಸೊ ಅದರ ರಿಲೇಟೆಡು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು. ಅದಕ್ಕೆ CBI ಬಂದ್ಬಿಟ್ಟು ನ್ಯೂಸಲ್ಲಿತ್ತು, ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಎಕನಾಮಿಕ್ ಟೈಮ್ಸ್ ಅವಾರ್ಡ್ಸ್ ಕೊಡ್ತಾಯಿದ್ರು ಕಾರ್ಪೊರೇಟ್ ಎಕ್ಸಲೆನ್ಸಲ್ಲಿ. ಸೊ ಇದ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾಯಿದ್ರು ಈ ಅವಾರ್ಡ್ಸು ಅಂತಂದರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಈ ಅವಾರ್ಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಿದ್ರು. ಸೊ ವೈಸ್ ಪ್ರೆಸಿಡೆಂಟ್ ಅವರು ಏನು ಹೇಳಿದ್ರು ಅಂತಂದರೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ನ ನಾವು ಇನ್ನೂ ರಿವೈಟಲೈಸ್ ಮಾಡಬೇಕು, ಯಾಕಂತಂದರೆ ಅದರಲ್ಲಿ ಇನ್ನೂ ನಾವು ಪ್ರಾಫಿಟೇಬಲ್ ಮಾಡೋವಂಥದ್ದು ಸ್ಕೋಪು ತುಂಬ ಜಾಸ್ತಿ ಇದೆ. ಅದ್ರ ಜೊತೆಗೆ ನಾವು 9% GDP ಗ್ರೋತ್ನು ಕೂಡ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂತಂದರೆ 9%ವರೆಗೂ ನಮ್ಮ GDP ಗ್ರೋತು ಕಂಟಿನ್ಯೂಸ್ ಆಗಿ ಇರಬೇಕು, ಆವಾಗಲೇ ಇಂಡಿಯಾ
ಇನ್ನೂ ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಹತ್ರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಈ ಅವಾರ್ಡು ಎಲ್ಲಿ ಕೊಡಲಾಗಿತ್ತು ಅಂತಂದರೆ ಮುಂಬೈಯಲ್ಲಿ ಇದರ ಕಂಡಕ್ಟ್ ಮಾಡಿತ್ತು ಇದನ್ನು. ನೆಕ್ಸ್ಟ್ ನಾವು ಸೈಕ್ಲೋನ್ ಗಜ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಾವು ಮ್ಯಾಪಲ್ಲಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ರೀಸೆಂಟಾಗಿ ಆಗಿರೋವಂಥದ್ದು 2 ಸೈಕ್ಲೋನ್ ಆಗಿತ್ತು. ಒಂದು ಬಂದ್ಬಿಟ್ಟು ನಮಗೆ ಸೈಕ್ಲೋನ್ ತಿತಿಲಿ ಬಂದಿತ್ತು. ತಿತಿಲಿ ಬಂದ್ಬಿಟ್ಟು ಅಕ್ಟೋಬರ್ 11 ಈ ಟೈಮಲ್ಲಿ ಬಂದಿತ್ತು. ನೆಕ್ಸ್ಟು ನವಂಬರ್ 14 ಅಂತಂದರೆ ರೀಸೆಂಟಾಗಿ ಬಂದಿರೋ ಸೈಕ್ಲೋನ್ ಯಾವುದು ಅಂತಂದರೆ ಗಜ ಅಂತ. ಸೊ ತಿತಿಲಿ ಯಾವ್ಯಾವ ಸ್ಟೇಟಿಗೆ ಎಫೆಕ್ಟ್ ಆಗಿತ್ತು ಅಂತಂದರೆ ಫಸ್ಟ್ ಮೇಲ್ಗಡೆ ಇಲ್ಲಿ ಒಡಿಶಾ ಮತ್ತು ಈ ಕಡೆ ಕೆಳಗಡೆ ಈ ರೀಜನ್ನ ನಾವು ನೋಡ್ತಾ ಇದ್ದೀವಲ್ಲ ಇದು ಆಂಧ್ರ ಪ್ರದೇಶ್. ಸೊ ಈ ರೀಜನ್ಸ್ಗೆ ತಿತ್ಲಿ ತುಂಬಾ ಜಾಸ್ತಿ ಎಫೆಕ್ಟ್ ಆಗಿತ್ತು. ಆದರೆ ಇನ್ನೊಂದು ಏನಿತ್ತು ಅಂತಂದರೆ ತಿತ್ಲಿ ಬಗ್ಗೆ ಮುಂಚೆನೇ ಅರ್ಲಿ ವಾರ್ನಿಂಗ್ ಸಿಸ್ಟಮಿಂದ ಸ್ವಲ್ಪ ಅವೇರ್ನೆಸ್ ಇರೋದ್ರಿಂದ ಅಷ್ಟೊಂದು ನಮಗೆ ವಿಕ್ಟಿಮ್ಸು ಅಥವಾ ಅಷ್ಟೊಂದು ನಮಗೆ ಲಾಸಸ್ಸು ಕಂಡುಹಿಡಿಯೋಕ್ಕೆ ಆಗಿರಲಿಲ್ಲ. ಆದರೆ ಇವಾಗ ಸೈಕ್ಲೋನು ಗಜ ಬಂದಿದೆ. ಸೊ ಸೈಕ್ಲೋನ್ ಗಜ ಬಂದ್ಬಿಟ್ಟು ಯಾವ ಸ್ಟೇಟ್ನ ಎಫೆಕ್ಟ್ ಮಾಡಿದೆ ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ತಮಿಳ್ನಾಡು ಮತ್ತು ಯೂನಿಯನ್ ಟೆರಿಟರಿ ಆಫ್ ಪುದುಚೇರಿ. ಸೊ ತಮಿಳ್ನಾಡುದು ನಾವು ಮ್ಯಾಪ್ನು ನೋಡಿದ್ರೆ ಇಲ್ಲಿವರೆಗೂ ಕೂಡ ನಮಗೆ ಆಲ್ಮೋಸ್ಟು ಶ್ರೀಲಂಕಾ ಬರುತ್ತೆ. ಸೊ ಆಲ್ಮೋಸ್ಟು ಹಾಫ್ ಆಫ್ ದ ಸ್ಟೇಟು ತಮಿಳ್ನಾಡುದು ಇದು ಎಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಸೊ ಈ ಸೈಕ್ಲೋನ್ ಗಜ ಎಫೆಕ್ಟ್ ಆಗಿರೋದ್ರಿಂದ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ರಿಲೀಫ್ ವರ್ಕು ಕೂಡ ತುಂಬಾ ರ್ಯಾಪಿಡಾಗಿ ನಡೀತಾ ಇದೆ. ನೆಕ್ಸ್ಟು ಅಸಿಸ್ಟೆಂಟ್ಸು ಕೂಡ ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ವಿಕ್ಟಿಮ್ಸಿಗೆ ನಿಯರ್ಲಿ 10 lakh ಪರ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟು ತಮಿಳ್ನಾಡು ಸ್ಟೇಟು ಕೂಡ ಗೌರ್ಮೆಂಟಿಗೆ ಸೆಂಟ್ರಲ್ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡಿದೆ ಇನ್ನೂ ಸ್ವಲ್ಪ ಜಾಸ್ತಿ ಫಂಡ್ಸ್ನ ನೀವು ರಿಲೀಸ್ ಮಾಡಿ, ಯಾಕಂತಂದರೆ ನಾವಿಲ್ಲಿ ಮ್ಯಾನೇಜ್ ಮಾಡ್ಕೋಬೇಕು, ಇನ್ನೂ ಇಲ್ಲಿ ರಿಲೀಫ್ ಆಪರೇಷನ್ಸು ಕೂಡ ಕಂಡಕ್ಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ ನೀವು ಜಾಸ್ತಿ ಫಂಡ್ಸ್ನ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್ ಒಂದು ಡಿಮೈಸ್ ರಿಲೇಟೆಡ್ ನ್ಯೂಸ್ ಇದೆ. ಅಲೈಕ್ ಪದ್ಮಸೆ ಇವರು ಬಂದ್ಬಿಟ್ಟು ಒಂದು ಆ್ಯಡ್ ಮೇಕರ್ ಆಗಿದ್ದರು. ಸೊ ಆ್ಯಡ್ ಮೇಕರ್ ಆಗಿದ್ದರು, ಎಕ್ಸಾಂಪಲು ಸರ್ಫ್ ಎಕ್ಸಲಿಂದ ಆ್ಯಡ್ ಆಗಿರಲಿ ಅಥವಾ ಹಮಾರಾ ಬಜಾಜ್ ಆ್ಯಡು, ಇದೇ ಥರ ವೆರೈಟಿ ಆ್ಯಡ್ಸ್ನ ಮಾಡ್ತಾಯಿದ್ರು. ಇವರು ಇವಾಗ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ. ಸೊ ಇದು ಅಲೈಕ್ ಪದ್ಮಸೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಿ. ಅಲೈಕ್ ಪದ್ಮಸೆ ಯಾರು ಅಂತ ಕೇಳಿದ್ರೆ ನೀವು ಆಪ್ಷನಲ್ಲಿ ಫಿಲ್ಮ್ ಮೇಕರ್ ಅಂತ ಇದ್ದರೆ ಅದನ್ನು ಕೂಡ ಟಿಕ್ ಮಾಡ್ಬೋದು, ಅಥವಾ ಆ್ಯಡ್ ಮ್ಯಾನ್ ಅಥವಾ ಅಡ್ವರ್ಟೈಸ್ಮೆಂಟ್ ಮಾಡೋರು ಅಂತ ಇದ್ದರೆ ಅದನ್ನು ಕೂಡ ನೀವು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಟಿಕ್ ಮಾಡ್ಬೋದು. ಸೊ ಎಲ್ಲದು ನೋಟ್ಸು ಅಥವಾ PDF ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಕ್ಬಿಡುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಟೆಲಿಗ್ರಾಮ್ ಚಾನಲ್ಗೆ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಫಾಲೋ ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ಗೆ, ಯಾಕಂತಂದರೆ ನಾನು ಇನ್ಮೇಲೆ ಡೈಲಿ ಈ ಥರ ನ್ಯೂಸ್ ಅನಾಲಿಸಿಸ್ನ ಹಾಕ್ತಾ ಇರ್ತೀನಿ. ಮತ್ತು ಬೇರೇನೂ ಕೂಡ ಆ್ಯನಿಮೇಟೆಡ್ ರಿಲೇಟೆಡ್ ನ್ಯೂಸ್ ಅನಾಲಿಸಿಸ್ನ ನಾವೇನು ಮಾಡ್ತಾ ಇದ್ವಲ್ಲ, ಯಾವುದು ಇಂಪಾರ್ಟೆಂಟ್ ಇಶ್ಯೂ ಇರುತ್ತೆ ನಮ್ಮ ಸ್ಟೇಟಲ್ಲಾಗಿರಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ನಮಗೆ ಎಫೆಕ್ಟ್ ಆಗುವಂಥದ್ದು ಇಶ್ಯೂಸ್ ಯಾವುದಿರುತ್ತೆ ಅದ್ರ ಮೇಲೆ ಕಂಪ್ಲೀಟ್ ಅನಾಲಿಸಿಸು ಕೂಡ ನಾವು ಮಾಡ್ತಾ ಇರೋಣ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಫಸ್ಟ್ ಒನ್ನು ವೆಲ್ಕಮ್ ಟು ವೆಸ್ಟರ್ನ್ ಪೆರಿಫೆರಲ್ ಎಕ್ಸ್ಪ್ರೆಸ್ ವೇ ಅಂತ ಇದೆಯಲ್ಲ, ಸೊ ಇದು ವೆಸ್ಟರ್ನ್ ಪೆರಿಫೆರಲ್ ಎಕ್ಸ್ಪ್ರೆಸ್ ವೇನ ಇನಾಗ್ರೇಟ್ ಮಾಡಿದ್ದಾರೆ. ಇದನ್ನು ಮ್ಯಾಪಲ್ಲಿ ನಾವು ಒಂದ್ಸರಿ ನೋಡಿಕೊಂಡು ಬರಬೇಕು ಅಂತಂದರೆ ಇದೇನು ಮಾಡುತ್ತೆ, ನಾರ್ತ್ ಹರಿಯಾಣದಿಂದ ಸೌತ್ ಹರಿಯಾಣಗೆ ಕನೆಕ್ಟ್ ಮಾಡುತ್ತೆ. ಸೊ ಈ ಕಡೆ ಇದು ನೋಡಿ, ಇದು ವೆಸ್ಟರ್ನ್ ಪೆರಿಫೆರಲ್ ಎಕ್ಸ್ಪ್ರೆಸ್ ವೇ, ಇದು ಈಸ್ಟರ್ನ್ ಪೆರಿಫೆರಲ್ ಎಕ್ಸ್ಪ್ರೆಸ್ ವೇ. ಸೊ ಇದರಿಂದ ಏನಾಗುತ್ತೆ, ನಾರ್ತಿಂದ ಸೌತು ಹರಿಯಾಣಗೆ ಕನೆಕ್ಟ್ ಆಗುತ್ತೆ. ಯಾಕೆ ಈ ಥರ ಸೈಡಿಂದ ತೊಗೊಂಡಿದ್ದಾರೆ ರೋಡು ಅಂತಂದರೆ, ಇವಾಗ ಏನಾಗುತ್ತೆ, ಒಬ್ಬೊಬ್ಬರು ನಾರ್ತಿಂದ ಸೌತ್ಗೆ ಡೈರೆಕ್ಟಾಗಿ ಹೋಗಿರ್ತಾರೆ. ಅವ್ರು ಏನಾಗ್ತಾರೆ ಅಂತಂದರೆ ಒಂದೊಂದು ಸರಿ ಅವರು ಸಿಟಿ ಮಧ್ಯದಲ್ಲಿಂದ ಬರಬೇಕಾಗತ್ತೆ. ಅದರಿಂದ ಏನಾಗುತ್ತೆ, ಸಿಟಿಯಲ್ಲಿ ಕಂಜೆಷನ್ನು ತುಂಬ ಜಾಸ್ತಿ ಆಗಿರುತ್ತೆ. ಸೊ ಈ ಥರ ಹೊರಗಡೆ ನಾರ್ತಿಂದ ಸೌತು ಕನೆಕ್ಟಿವಿಟಿ ಕೊಡೋದ್ರಿಂದ ಏನಾಗುತ್ತೆ, ಈ ಕಂಜೆಷನ್ನಿನ ಪ್ರಾಬ್ಲಮ್ಮು ಕೂಡ ಕಂಪ್ಲೀಟಾಗಿ ನಮಗೆ ಅವಾಯ್ಡ್ ಆಗಿರುತ್ತೆ. ಅದರ ಜೊತೆಗೇ ಡೆಲ್ಲಿ ಮತ್ತು NCR ರೀಜನಲ್ಲಿ ಏನು ಪೊಲ್ಯೂಷನ್ ಆಗುತ್ತಲ್ಲ ಅದು ಕೂಡ ಕಮ್ಮಿ ಆಗಿರುತ್ತೆ. ಇದರ ರಿಲೇಟೆಡ್ ನೋಟ್ಸು ಕೂಡ ನಾನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ನೀವು ಫಾಲೋ ಮಾಡ್ಕೊಂಡ್ಬಿಟ್ಟಿರಿ. ಸೊ ವೆಸ್ಟರ್ನ್ ಪೆರಿಫೆರಲ್ ಎಕ್ಸ್ಪ್ರೆಸ್ ವೇ ಯಾರು ಇನಾಗ್ರೇಟ್ ಮಾಡಿದರು ಅಂತಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇನಾಗ್ರೇಟ್ ಮಾಡಿದರು. ಎಲ್ಲಿ ಅಂತಂದರೆ ಗುರುಗ್ರಾಮಲ್ಲಿ. ಇದರಿಂದ ಕನೆಕ್ಟಿವಿಟಿ ತುಂಬ ಚೆನ್ನಾಗುತ್ತೆ, ಅದರಿಂದ ಈಸ್ ಆಫ್ ಲಿವಿಂಗು ಕೂಡ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು ಪೊಲ್ಯೂಷನ್ ಲೆವೆಲ್ಲು ಡೆಲ್ಲಿ ಮತ್ತು NCR ರೀಜನಲ್ಲಿ ತುಂಬ ಕಮ್ಮಿ ಆಗುತ್ತೆ. ಮತ್ತು ಇದು ನಾರ್ತಿಂದ ಸೌತ್ ಹರಿಯಾಣಗೆ ಕನೆಕ್ಟಿವಿಟಿ ಪ್ರೊವೈಡ್ ಮಾಡುತ್ತೆ. ಇದಕ್ಕೆ ಹೆಸರೇನು ಅಂತಂದರೆ ಕುಂಡ್ಲಿ ಮನೆಸಾರ್ ಪಲ್ವಲ್ ಎಕ್ಸ್ಪ್ರೆಸ್ ವೇ ಅಂತ. ಸೊ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 135.6 ಕಿಲೋಮೀಟರ್ ಇದೆ. ಇದೊಂಥರ ಆಲ್ಟರ್ನೇಟಿವ್ ರೂಟಾಗಿ ಕೆಲಸ ಮಾಡುತ್ತೆ, ಯಾಕಂತಂದರೆ ಹೊರಗಡೆಯಿಂದನೇ ಅಡ್ಡಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಉತ್ತರ ಪ್ರದೇಶ್ಗೆ ಮತ್ತು ರಾಜಸ್ಥಾನ್ಗೂ ಕೂಡ ಒಂದು ಆಲ್ಟರ್ನೇಟಿವ್ ರೂಟಾಗಿ ಇದು ಪ್ರೊವೈಡ್ ಮಾಡಿರುತ್ತೆ. ಸೊ ಎಲ್ಲ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಲಿಂಕ್ನ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿ ನನ್ನ ಫಾಲೋ ಮಾಡ್ಕೋಬೋದು. ಸೊ ನಾನು ಟೆಲಿಗ್ರಾಮ್ ಚಾನಲಲ್ಲೇ ಇದರ PDF ಕೂಡ ಹಾಕ್ಬಿಟ್ಟಿರ್ತೀನಿ.
ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಬಂದ್ಬಿಟ್ಟು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗು. ಸೊ ಫಸ್ಟ್ ನಮಗೆ ಕಾನ್ಸೆಪ್ಟು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಈ ರಿಪೋರ್ಟ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದರೆ ಈ ರಿಪೋರ್ಟ್ನ ರಿಲೀಸ್ ಮಾಡುವಂಥದ್ದು ವರ್ಲ್ಡ್ ಬ್ಯಾಂಕ್. ಸೊ ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಯಾರು ಲಾಂಚ್ ಮಾಡ್ತಾರೆ ಅಥವಾ ಈ ರಿಪೋರ್ಟ್ನ ಯಾರು ರಿಲೀಸ್ ಮಾಡ್ತಾರೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ ಇದನ್ನು ರಿಲೀಸ್ ಮಾಡುತ್ತೆ. ಸೊ ನಮಗೆ 2011ಇಂದ ಯಾವ್ಯಾವ ಥರ ನಮ್ಮ ಇಂಡಿಯಾದು ರ್ಯಾಂಕಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ನೋಡ್ಕೊಂಡಿರೋಣ. 2011ಅಲ್ಲಿ 132 ಇತ್ತು, ಆಮೇಲೆ 132ನೇ ಇತ್ತು 12ಅಲ್ಲೂ ಕೂಡ. ಅದಾದಮೇಲೆ 2 ಪೊಸಿಷನ್ನು ಡ್ರಾಪ್ ಆಯಿತು 134ಗೆ. ಅದಾದಮೇಲೆ ತುಂಬಾ ಜಾಸ್ತಿ ಡ್ರಾಪ್ ಆಗೋಯಿತು 142ಗೆ. ಆದರೆ 142 ಆದಮೇಲೆ 2014ಇಂದ ಬಂದ್ಬಿಟ್ಟು ಗ್ರ್ಯಾಜುವಲ್ ಆಗಿ ನಮ್ಮದು ಇನ್ಕ್ರೀಸ್ ಆಗ್ತಾನೆ ಇದೆ ರ್ಯಾಂಕಿಂಗು. ಯಾಕಂತಂದರೆ 2015ನಲ್ಲಿ ಇಂಪ್ರೂವ್ ಆಗಿಬಿಟ್ಟು 130 ಆಯಿತು, 2016ಅಲ್ಲೂ 130ನೇ ಪೊಸಿಷನ್ ಮೇಂಟೈನ್ ಮಾಡಿತ್ತು. ಅದಾದಮೇಲೆ ಜಾಯಿಂಟ್ ಲೀಪ್ ಒಂದು ಜಂಪನ್ನು ತೊಗೊಂಡು 100th ರ್ಯಾಂಕಿಂಗಿಗೆ ಬಂದಿತ್ತು. ಅದಾದಮೇಲೆ ಇವಾಗ 100ಇಂದ 2018ನಲ್ಲಿ 77th ರ್ಯಾಂಕಿಂಗಿಗೆ ಬಂದಿದೆ. ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರ ಏಮ್ ಏನಿದೆ ಅಂತಂದರೆ 77ಇಂದನೂ ಜಂಪ್ ಆಗಿಬಿಟ್ಟು ನಾವು ಟಾಪ್ 50 ಕಂಟ್ರೀಸ್ ಏನಿರ್ತಾರಲ್ಲ ಅದರಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರಿಪೋರ್ಟ್ನ ನಾವು ಟೈಮ್ಸ್ ಆಫ್ ಇಂಡಿಯಾಯಿಂದ ತೊಗೊಂಡಿದ್ದೀವಿ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಂದ್ರೆ ಏನು? ಇವಾಗ ಯಾವುದಾದ್ರೂ ಒಂದು ಹೊಸ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಹೊಸ ಕಂಪನಿಗೆ ಎಷ್ಟು ಈಸಿ ಆಗುತ್ತೆ ಒಂದು ಬಿಸ್ನೆಸ್ನ ಒಂದು ದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೋಸ್ಕರ, ಅದಕ್ಕೆ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಯಾವ ಥರ ಪ್ರೊಸೀಜರ್ಸ್ ಇದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ, ಯಾವ ಥರ ಟ್ಯಾಕ್ಸೇಷನ್ ಸ್ಟ್ರಕ್ಚರು ಅಥವಾ ಎಷ್ಟು ಈಸಿಯಾಗಿದೆ ಟ್ಯಾಕ್ಸೇಷನ್ ಸ್ಟ್ರಕ್ಚರು ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾರೆ. ಮತ್ತು ಎನ್ವೈರ್ಮೆಂಟು ಎಷ್ಟು ಫ್ರೆಂಡ್ಲಿ ಆಗಿದೆ ಅಲ್ಲಿ ಹೊಸ ಸ್ಟಾರ್ಟಪ್ಸ್ಗೆ ಅಥವಾ ಯಾವುದಾದ್ರು ಕಂಪನಿಗೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಆ ಥರ ಬೇರೆ ಬೇರೆ ಕ್ರೈಟೀರಿಯಾನ ಇವರು ಕನ್ಸಿಡರ್ ಮಾಡಿಕೊಂಡು ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಅದರಲ್ಲಿ ಇಂಡಿಯಾದು ರ್ಯಾಂಕಿಂಗ್ ಬಂದ್ಬಿಟ್ಟು 2018ನಲ್ಲಿ 77th ಪೊಸಿಷನಲ್ಲಿದೆ. ಇದು ಆಲ್ಮೋಸ್ಟ್ 2011ಇಂದ 18ವರೆಗೂ ಕಂಪೇರ್ ಮಾಡಿದ್ರೆ ಬೆಸ್ಟ್ ರ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಏಮ್ ಏನಿದೆ ಅಂತಂದರೆ ಇಂಡಿಯಾ ಬಂದ್ಬಿಟ್ಟು ಟಾಪ್ 50 ಕಂಟ್ರೀಸ್ ಒಳಗಡೆ ಇರಬೇಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ. ಸೊ ಅದಕ್ಕೋಸ್ಕರ ಇವರು ಒಂದು ಗ್ರ್ಯಾಂಡ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ದಾರೆ. ಏನಿದು ಗ್ರ್ಯಾಂಡ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಫಸ್ಟು ಗ್ರ್ಯಾಂಡ್ ಚಾಲೆಂಜಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಏನಾದರೂ ಒಂದು ಇನೋವೇಟಿವ್ ಐಡಿಯಾಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ, ಬಿಸ್ನೆಸ್ ರಿಲೇಟೆಡ್ಡು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ಡು ಅಥವಾ ಇಂಟರ್ನೆಟ್ ಆಫ್ ಥಿಂಗ್ಸ್ ರಿಲೇಟೆಡ್ಡು ಅಥವಾ ಬಿಗ್ ಡೇಟಾ ರಿಲೇಟೆಡ್ಡು ಎಟ್ಸೆಟ್ರಾ, ಈ ಥರ ಯಾವುದೇ ಒಂದು ಕಟಿಂಗ್ ಟೆಕ್ನಾಲಜಿ ರಿಲೇಟೆಡ್ಡು ಒಂದು ಚೆನ್ನಾಗಿರುವಂಥದ್ದು ಐಡಿಯಾ ಇದ್ದರೆ ಅದನ್ನು ಡೆವಲಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾವ ಥರ ಐಡಿಯಾ ಇರಬೇಕು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇದನ್ನು ಗೌರ್ಮೆಂಟಲ್ಲಿ ಸರ್ವೀಸಸಲ್ಲಿ ಯೂಸ್ ಮಾಡ್ಕೋಬೇಕು. ಇಂಟರ್ನೆಟ್ ಆಫ್ ಥಿಂಗ್ಸು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಂದರೆ ಏನು? ಇವಾಗ ನಿಮ್ಮ ಮೊಬೈಲಿಂದ ನೀವು AC ಕೂಡ ಆಪ್ರೇಟ್ ಮಾಡ್ಕೋಬೋದು, ನಿಮ್ಮ ಮೊಬೈಲಿಂದ ನೀವು TV ಕೂಡ ಆಪ್ರೇಟ್ ಮಾಡ್ಕೋಬೋದು. ಸೊ ನಿಮ್ಮ ಮೊಬೈಲಿಂದ ನೀವು ಬೇರೆ ಎಲ್ಲ ಸರ್ವೀಸಸ್ನೂ ಕೂಡ ಆಪ್ರೇಟ್ ಮಾಡ್ಕೋಬೋದು. ಎಕ್ಸಾಂಪಲು ಕ್ಯಾಮರಾಸು, ಈ ಥರ ಎಲ್ಲ ಸರ್ವೀಸಸ್ನ ಆಪ್ರೇಟ್ ಮಾಡ್ಕೊಂಡಿರೋದು ಒಂದರಿಂದ ಒಂದಕ್ಕೆ ಲಿಂಕ್ ಆಗಿರುತ್ತಲ್ಲ ಅದನ್ನು ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ಹೊಸ ಹೊಸ ಇನೋವೇಟಿವ್ ಐಡಿಯಾಸು ತೊಗೊಂಬಂದ್ಬಿಟ್ಟು ಗೌರ್ಮೆಂಟಲ್ಲಿ ಇವಾಗ ಇರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋ ಥರ ಏನಾದರೂ ಮಾಡಿದ್ರೆ ಅದಕ್ಕೆ ನಾವು ಈ ಚಾಲೆಂಜು ಗ್ರ್ಯಾಂಡ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಟಾರ್ಗೆಟು 50th ರ್ಯಾಂಕ್ನ ನಾವು ಅಚೀವ್ ಮಾಡಬೇಕು ಅಂತಂದರೆ ಅದಕ್ಕೆ ಚಾಲೆಂಜಸ್ಸು ಕೂಡ ಇದ್ದಾವೆ. ಎಕ್ಸಾಂಪಲು ನಮಗೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಇದೆ. ಅದಾದಮೇಲೆ GSTನೂ ಕೂಡ ಒಂದು ಚಾಲೆಂಜು. ಅದು ಬಿಟ್ಟು ನಾವು ಬೇರೆ ಚಾಲೆಂಜಸ್ ಯಾವ್ದಾವ್ದು ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇವಾಗ ನಾವು ಕಂಪ್ಲೀಟಾಗಿ GST ಪ್ರಾಸೆಸ್ ಏನಿದೆಯಲ್ಲ ಅದನ್ನು ಸಿಂಪ್ಲಿಫೈ ಮಾಡಬೇಕು. ಯಾಕಂತಂದರೆ ಇವಾಗ ನಾವು GST ಬಂದ ಮೇಲೆ ರೂಲ್ಸ್ ಸಿಂಪ್ಲಿಫೈ ಆಗಿದೆ, ಬಟ್ ಅದರ ಅಡ್ಮಿನಿಸ್ಟ್ರೇಷನ್ನು ಕೂಡ ನಾವು ಸಿಂಪ್ಲಿಫೈ ಮಾಡಬೇಕು. ಅದು ನಮ್ಮ ಫಸ್ಟ್ ಚಾಲೆಂಜು. ನೆಕ್ಸ್ಟು ಇಂಡಿಯಾ ಏನಾದರೂ ಬ್ಯಾಂಕ್ರಪ್ಸಿ ಕೋಡು ಅಥವಾ GST ಇಂಪ್ಯಾಕ್ಟಿಂದ ರಿಕವರ್ ಆಗೋಗ್ಬಿಟ್ರೆ ಈ 50th ರ್ಯಾಂಕಿಂಗ್ ಅಚೀವ್ ಮಾಡೋದು ಇನ್ನೂ ಕೂಡ ನಮಗೆ ಈಸಿ ಆಗೋಗ್ಬಿಡುತ್ತೆ. ನೆಕ್ಸ್ಟು ಈಸ್ ಆಫ್ ಪೇಯಿಂಗ್ ಟ್ಯಾಕ್ಸಸ್ನ ಪೇ ಮಾಡೋಕ್ಕೆ ಕೂಡ ಪ್ರೊಸೀಜರು ಇನ್ನು ಈಸಿ ಮಾಡಿಬಿಡಬೇಕು. ಯಾಕಂತಂದರೆ ಇವಾಗ ಬೇರೆ ಒಂದು ಆಫೀಸಿಂದ ಇನ್ನೊಂದು ಆಫೀಸಿಗೆ, ಆ ಆಫೀಸಿಂದ ಇನ್ನೊಂದು ಆಫೀಸಿಗೆ ಈ ಥರ ತಿರುಗೋ ಬದಲು ಏನು ಮಾಡ್ಕೊಂಡ್ಬಿಡ್ಬೇಕು ಅಂತಂದರೆ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ನ ಮಾಡ್ಕೊಂಡಿರಬೇಕು ನಾವು ಟ್ಯಾಕ್ಸಸ್ನ ಪೇ ಮಾಡೋಕ್ಕೆ ಎಲ್ಲ ಪ್ಲ್ಯಾಟ್ಫಾರ್ಮ್ನ ಸಮೇತ. ಮೇಜರಾಗಿ ನಾವು ಇಂಡಿಯಾ ರ್ಯಾಂಕಿಂಗ್ಸ್ನ 50 ಮಾಡ್ಕೋಬೇಕು ಅಂತಂದರೆ ಈ MSME ಸೆಕ್ಟರ್ ಮೇಲೆ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಬೇಕು. ಸೊ ನೋಡಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಂದರೆ ನಾವು ದೊಡ್ಡ ದೊಡ್ಡ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಂದ್ಬಿಟ್ಟು ಜಾಸ್ತಿ MSME ಸೆಕ್ಟರು ಅಂತಂದರೆ ಮೀಡಿಯಮು, ಮೈಕ್ರೋ, ಸ್ಮಾಲು ಈ ಥರ ಎಂಟರ್ಪ್ರೈಸಸ್ ಇರ್ತಾವಲ್ಲ, ಈ ಥರ ಚಿಕ್ಕದು ಬಿಸ್ನೆಸ್ ಇರ್ತಾವಲ್ಲ ಅವಕ್ಕೆ ನಾವು ತುಂಬ ಜಾಸ್ತಿ ಸ್ಕೋಪ್ ಕೊಡಬೇಕು. ಅವಕ್ಕೆ ನಾವು ತುಂಬ ಜಾಸ್ತಿ ಈಸು ಪ್ರೊವೈಡ್ ಮಾಡಬೇಕು ಬಿಸ್ನೆಸ್ ಆಪರೇಟ್ ಮಾಡೋಕ್ಕೆ. ಯಾಕಂತಂದರೆ ಇವ್ರೇನಾದ್ರು ಸೇವಿಂಗ್ಸ್
ಸೇವಿಂಗ್ಸ್ ಏನಾದ್ರು ಮಾಡಿಕೊಂಡ್ರೆ, ಇವರೇನಾದರೂ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ನೂ ಸ್ವಲ್ಪ ಎಕ್ಸೀಡ್ ಮಾಡಿಕೊಂಡ್ರೆ ಓವರ್ ಆಲ್ ಆಗಿ ನಮ್ಮ ಎಕಾನಮಿ ಆರಾಮಾಗಿ ಗ್ರೋ ಆಗತ್ತೆ. ಸೊ ಇವಾಗ ಎಲಿಫೆಂಟ್ಸ್ಗೋಸ್ಕರನೇ ಒಂದು ಹೊಸದಾಗಿ ಉತ್ತರ ಪ್ರದೇಶಿನ ಮಥುರಾದಲ್ಲಿ ಎಲಿಫೆಂಟ್ಸ್ಗೋಸ್ಕರನೇ ಒಂದು ಹಾಸ್ಪಿಟಲ್ನ ಓಪನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಡೆಡಿಕೇಟೆಡ್ ಹಾಸ್ಪಿಟಲ್ ಆಗಿರುತ್ತೆ ಎಲಿಫೆಂಟ್ಸ್ಗೋಸ್ಕರ. ಸೊ ಇದರಲ್ಲಿ ಫೆಸಿಲಿಟೀಸ್ ಯಾವ್ದಾವ್ದು ಇದ್ದಾವೆ ಅಂತ ನಾವು ಏನಾದರೂ ನೋಡಬೇಕು ಅಂತಂದರೆ ವೈರ್ಲೆಸ್ ಡಿಜಿಟಲ್ ಎಕ್ಸ್ರೇ, ನೆಕ್ಸ್ಟು ಲೇಸರ್ ಟ್ರೀಟ್ಮೆಂಟು, ಡೆಂಟಲ್ ಎಕ್ಸ್ರೇ ಫೆಸಿಲಿಟೀಸು, ಈ ಥರ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಇದ್ದಾವೆ. ಸೊ ಅಕಸ್ಮಾತ್ ಏನಾದ್ರು ಎಲಿಫೆಂಟ್ಸ್ಗಳಿಗೆ, ಆನೆಗಳಿಗೆ ಏನಾದರೂ ಅವಕ್ಕೆ ಜ್ವರ ಬಂದಿದ್ರೆ ಅಂತಂದರೆ, ಸಿಕ್ಕಾಗಿದ್ದಿದ್ರೆ, ಅಥವಾ ಅದರದ್ದು ಏನಾದರೂ ಆಕ್ಸಿಡೆಂಟ್ ಆಗಿದ್ದಿದ್ರೆ, ಅಥವಾ ಓಲ್ಡ್ ಏಜಿಂದ ಅದಕ್ಕೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಬರ್ತಾಯಿದ್ರೆ ಅವರು ಈ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೋದು. ಸೊ ಇದನ್ನು ಯಾರ್ಯಾರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಉತ್ತರ ಪ್ರದೇಶಿಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ಉತ್ತರ ಪ್ರದೇಶ್ ಫಾರೆಸ್ಟ್ ಡಿಪಾರ್ಟ್ಮೆಂಟು ಜೊತೆಗೆ ಒಂದು NGO ಇದೆ, ವೈಲ್ಡ್ ಲೈಫ್ SOS ಅಂತ, ಅದೊಂದು ಕನ್ಸರ್ವೇಷನ್ NGO. ಸೊ ಇವರಿಬ್ಬರು ಸೇರಿಬಿಟ್ಟು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಉತ್ತರ ಪ್ರದೇಶಿನ ಮಥುರಾದು ಫರಾ ಬ್ಲಾಕಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಸೊ ಡೈರೆಕ್ಟಾಗಿ ಏನಾದರೂ ಕ್ವೆಶನ್ ಕೇಳಿದ್ರೆ ಎಲ್ಲಿ ಇಂಡಿಯಾದು ಫಸ್ಟ್ ಡೆಡಿಕೇಟೆಡ್ ಹಾಸ್ಪಿಟಲ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶ್ ಇದ್ದರೆ ಆನ್ಸರ್ ಉತ್ತರ ಪ್ರದೇಶು, ಅಥವಾ ಆನ್ಸರ್ ಬಂದ್ಬಿಟ್ಟು ಮಥುರಾ ಅಂತ ಇದ್ದರೆ ಅದನ್ನು ನೀವು ನೋಡ್ಕೊಂಡಿರಿ. ಈ ಥರ ಚಿಕ್ಕ ಚಿಕ್ಕ ಕ್ವೆಶನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ಸ್ಗೋಸ್ಕರ. ಫಸ್ಟ್ ಟಾಪಿಕ್ ನಾವು ಗ್ರೋತ್ ಟೆಲಿಸ್ಕೋಪ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಈ ಗ್ರೋತ್ ಅನ್ನೋದು ಇಂಡಿಯಾದು ಫಸ್ಟು ಫುಲ್ಲಿ ರೋಬೋಟಿಕ್ ಟೆಲಿಸ್ಕೋಪ್. ಇದರ ಲೊಕೇಶನ್ ಬಂದ್ಬಿಟ್ಟು ಇಂಡಿಯನ್ ಆಸ್ಟ್ರಾನಾಮಿಕಲ್ ಅಬ್ಸರ್ವೇಟ್ರಿ. ಎಲ್ಲಿರೋದು ಇಂಡಿಯನ್ ಆಸ್ಟ್ರಾನಾಮಿಕಲ್ ಅಬ್ಸರ್ವೇಟ್ರಿ ಅಂತಂದರೆ ಲದಾಖಲ್ಲಿ. ಇದನ್ನು ಕಮಿಷನ್ ಮಾಡಿದ್ದು ಬಂದ್ಬಿಟ್ಟು ಇದೇ ವರ್ಷ ಜೂನ್ 2018 ಇದನ್ನು ಕಮಿಷನ್ ಮಾಡಿದರು. ಸೊ ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಒಂದು ಕಡೆ ಫೋಕಸ್ಸು, ಸ್ಕೈಯಲ್ಲಿ ಒಂದು ಕಡೆ ಫೋಕಸ್ ಮಾಡಿರುತ್ತಲ್ಲ, ಆ ಫೋಕಸ್ಸಿನ ಇನ್ನೊಂದು ಕಡೆ ಫೋಕಸ್ ಬರೋಕ್ಕೆ ತುಂಬ ಕಮ್ಮಿ ಟೈಮ್ ತೊಗೊಳುತ್ತೆ ಅಂತ. ಅಂಡರ್ 10 to 15 ಸೆಕೆಂಡ್ಸೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಫೋಕಸ್ನ ಶಿಫ್ಟ್ ಮಾಡುವಂಥದ್ದು ಕೆಪಾಸಿಟಿ ಇದೆ. ಇಟ್ಸ್ ಮೇಡ್. ಸೊ ಇದು ಗ್ರೋತ್ ಟೆಲಿಸ್ಕೋಪ್ ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ಫಸ್ಟು ಸೈನ್ಸ್ ಅಬ್ಸರ್ವೇಷನ್ನ ಕಂಡಕ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಯಾವುದರ ರಿಲೇಟೆಡು ಸ್ಟಡಿನ ಕಂಡಕ್ಟ್ ಮಾಡಿದೆ ಅಂತಂದರೆ ನೋವಾ ಎಕ್ಸ್ಪ್ಲೋಷನ್ ರಿಲೇಟೆಡು ಸ್ಟಡಿನ ಕಂಡಕ್ಟ್ ಮಾಡಿದೆ. ಸೊ ನೋವಾ ಎಕ್ಸ್ಪ್ಲೋಷನ್ ಅಂತಂದರೆ ಏನು? ಇದೊಂದು ವೈಟ್ ಡ್ವಾರ್ಫ್ ಸ್ಟಾರ್. ಸೊ ಅಕಸ್ಮಾತ್ ವೈಟ್ ಡ್ವಾರ್ಫ್ ಸ್ಟಾರಿಂದ ಏನಾದರೂ ನಮಗೆ ಎರಪ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ರೆ ಏನಾಗುತ್ತೆ, ಇದು ಬ್ರೈಟ್ನೆಸ್ಸು ತುಂಬ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೀವಲ್ಲಿ ಇಮೇಜಲ್ಲೂ ಕೂಡ ನೋಡ್ಕೊಂಡಿರ್ಬೋದು. ಸೊ ಇದು ಒಂದು ವೈಟ್ ಡ್ವಾರ್ಫ್ ಸ್ಟಾರ್. ವೈಟ್ ಡ್ವಾರ್ಫ್ ಸ್ಟಾರಿಂದ ಎರಪ್ಷನ್ ಆಗಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂತಂದರೆ ಬ್ರೈಟ್ನೆಸ್ಸು ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೊಸೀಜರ್ನ ನಾವೇನಂತ ಕರಿತೀವಿ ಅಂತಂದರೆ ನೋವಾ ಎಕ್ಸ್ಪ್ಲೋಷನ್ ಅಂತ. ಸೊ ನೋವಾ ಎಕ್ಸ್ಪ್ಲೋಷನ್ ರಿಲೇಟೆಡು ಇವಾಗ ರೀಸೆಂಟಾಗಿ ಗ್ರೋತ್ ಟೆಲಿಸ್ಕೋಪ್ ಬಂದ್ಬಿಟ್ಟು ತನ್ನ ಫಸ್ಟ್ ಸ್ಟಡಿನ ಕಂಡಕ್ಟ್ ಮಾಡಿದ್ದೆ, ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು. ಸೊ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದ್ಯಾವುದು ಅಂತಂದರೆ ಲೊಕೇಶನ್ ಇಂಪಾರ್ಟೆಂಟು, ಹ್ಯಾನ್ಲೆ ಲದಾಖಲ್ಲಿರುವಂಥದ್ದು ಈ ಲೊಕೇಶನ್ ಇಂಪಾರ್ಟೆಂಟು, ಮತ್ತು ಇದು ಫುಲ್ಲಿ ರೋಬೋಟಿಕ್ ಟೆಲಿಸ್ಕೋಪು, ಇದು ಇಂಪಾರ್ಟೆಂಟು. ಇಷ್ಟು ನೆನ್ಪಿಟ್ಕೊಂಡಿರಿ. ರೀಸೆಂಟಾಗಿ ರಾಣಿ ಲಕ್ಷ್ಮೀಬಾಯಿ ಅವ್ರದ್ದು 190th ಬರ್ತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸು ನಾವು ನೆನ್ಪಿಟ್ಕೊಂಡಿರೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ 190th ಬರ್ತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅವರ ಬರ್ತ್ ನೇಮ್ ಏನು ಅನ್ನೋದು ತುಂಬ ಇಂಪಾರ್ಟೆಂಟು. ಬರ್ತ್ ನೇಮ್ ಬಂದ್ಬಿಟ್ಟು ಮಣಿಕರ್ಣಿಕಾ ಅಂತ. ಸೊ ಇವರು ಆಲ್ಮೋಸ್ಟು 14 ಇಯರ್ಸ್ ಅವ್ರು ಇದ್ದಾಗಲೇ ಇವರು ಗಂಗಾಧರ್ ರಾವ್ ನೇವಾಳ್ಕರ್ ಅವ್ರ ಜೊತೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಗಂಗಾಧರ್ ರಾವ್ ನೇವಾಳ್ಕರ್ ಅವರು ತೀರ್ಕೊಂಡ್ಮೇಲೆ ಏನಾಗೋಯ್ತು ಅಂತಂದರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸು ಇವ್ರ ಮೇಲೆ ಅಪ್ಲೈ ಮಾಡಿದ್ರು. ಯಾಕಂತಂದರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂಡರಲ್ಲಿ ಮೆನ್ಷನ್ ಏನು ಮಾಡಿದ್ರು ಅಂತಂದರೆ, ಅಕಸ್ಮಾತ್ ಏನಾದರೂ ಸಬ್ಸಿಡರಿ ಇರೋವಂಥ ಸ್ಟೇಟು ಅಂತಂದರೆ ಬ್ರಿಟಿಷ್ ಅಂಡರಲ್ಲೇ ಸಬ್ಸಿಡರಿ ಇರೋವಂಥದ್ದು ಸ್ಟೇಟಲ್ಲಿ ಕಿಂಗು ಏನಾದರೂ ನ್ಯಾಚುರಲ್ ಸಕ್ಸಸರ್ ಇಲ್ದಿದ್ದಂಗೆ ತೀರ್ಕೊಂಡ್ಬಿಟ್ರೆ ಆ ಸ್ಟೇಟು ಆ ಕಿಂಗು ತೀರ್ಕೊಂಡ್ಮೇಲೆ ಬ್ರಿಟಿಷ್ ಅವರ ಹ್ಯಾಂಡಲ್ಲಿ ಬಂದ್ಬಿಡತ್ತೆ ಅಂತ ಹೇಳ್ಬಿಟ್ಟು ರಾಣಿ ಲಕ್ಷ್ಮೀಬಾಯಿ ಅವರು ಇದರ ಅಗೇನ್ಸ್ಟು ರಿವೋಲ್ಟ್ ಮಾಡಿದ್ರು ವಿತ್ ದ ಹೆಲ್ಪ್ ಆಫ್ ತಾತ್ಯಾ ಟೋಪೆ. ಇವರ ಡೆತ್ ಬಂದ್ಬಿಟ್ಟು 23rd March 1858 ಆಯಿತು. ಇವರು ಯಾರು ಅಗೇನ್ಸ್ಟು ಫೈಟ್ ಮಾಡ್ತಾಯಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟು. ಹ್ಯೂಗ್ ರೋಸ್ ಅಗೇನ್ಸ್ಟ್ ಇವರು ಫೈಟ್ ಮಾಡ್ತಾಯಿದ್ರು. ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಬಂದ್ಬಿಟ್ಟು 19th November ಪ್ರತಿ ವರ್ಷನ ವರ್ಲ್ಡ್ ಟಾಯ್ಲೆಟ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇದನ್ನು ಇವರು 2001 ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು ಪ್ರತಿ November 19th. ಆದರೆ
2013 ಏನು ಮಾಡಿದ್ರು ಅಂತಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇದನ್ನು ಅಫಿಷಿಯಲ್ ಆಗಿ ವರ್ಲ್ಡ್ ಟಾಯ್ಲೆಟ್ ಡೇ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ನೀವು ಲೋಗೋನು ಕೂಡ ನೋಡ್ಬೋದು. ಸೊ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 2013 ಇದನ್ನು ವರ್ಲ್ಡ್ ಟಾಯ್ಲೆಟ್ ಡೇ ಅಂತ ಹೇಳ್ಬಿಟ್ಟು 19th ನವೆಂಬರ್ನ ಅಫಿಷಿಯಲಿ ಡಿಕ್ಲೇರ್ ಮಾಡಿದ್ರು. ಇವತ್ತಿನ ದಿನ ಏನು ಮಾಡ್ತಾರೆ ಅಂತಂದರೆ ಅವೇರ್ನೆಸ್ಸು ಸ್ಪ್ರೆಡ್ ಮಾಡ್ತಾರೆ, ಅಂತಂದರೆ ಸ್ಯಾನಿಟೇಷನ್ ಇನ್ನೂ ಬೆಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ತಾರೆ. ಸ್ಯಾನಿಟೇಷನ್ ರಿಲೇಟೆಡ್ ಡಿಸೀಸಸ್ಸು ಕೂಡ ನಾವು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವೇರ್ನೆಸ್ನ ಇವರು ಸ್ಪ್ರೆಡ್ ಮಾಡ್ತಾರೆ. ಇಂಡಿಯಾದಲ್ಲಿ ಬಂದ್ಬಿಟ್ಟು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಏನಿದೆಯಲ್ಲ ಅದು ವರ್ಲ್ಡ್ ಟಾಯ್ಲೆಟ್ ಡೇ ಈ ವರ್ಷವೂ ಕೂಡ ಸೆಲೆಬ್ರೇಟ್ ಮಾಡಿತ್ತು. 2017 ಮ್ಯಾಟರ್ನಿಟಿ ಬೆನಿಫಿಟ್ಸ್ ಆ್ಯಕ್ಟ್ 2017 ಅಂತ ಹೇಳ್ಬಿಟ್ಟು ಒಂದು ಮುಂಚೆ ಇರೋವಂಥದ್ದು ಮ್ಯಾಟರ್ನಿಟಿ ಬೆನಿಫಿಟ್ಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟ್ಸ್ನ ತೊಗೊಂಬಂದರು. ಸೊ ಈ ಅಮೆಂಡ್ಮೆಂಟ್ಸಲ್ಲಿ ಯಾವ ಥರ ಅಮೆಂಡ್ಮೆಂಟ್ಸು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರು, ಏನಿತ್ತು ಪ್ರಾವಿಷನ್ಸು, ಏನನ್ನು ಚೇಂಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ನೋಡ್ಕೊಂಡಿರೋಣ. ಮುಂಚೆ ಯಾವ ಥರ ಇತ್ತು ಅಂತಂದರೆ ಯಾವುದೇ ಆರ್ಗನೈಸೇಷನ್ ಆಗಿರಲಿ ಅದರಲ್ಲಿ ಅಟ್ಲೀಸ್ಟ್ 10 ಜನ ಇದ್ದರೆ ಅಲ್ಲಿ ಬಂದ್ಬಿಟ್ಟು ವುಮನ್ ಅಕಸ್ಮಾತ್ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಇದ್ದಾಗ ಅವರಿಗೆ 12 ವೀಕಷ್ಟು ಪೇಯ್ಡ್ ಮ್ಯಾಟರ್ನಿಟಿ ಲೀವ್ನ ಪ್ರೊವೈಡ್ ಮಾಡಬೇಕು ಅಂತ. ಸೊ ಇದು ನೆನ್ಪಿಟ್ಕೊಂಡಿರಿ, ಅಮೆಂಡ್ಮೆಂಟ್ಗಿನ ಮುಂಚೆ ಇದ್ದಿದ್ದಂಥ ಪ್ರೊವಿಷನ್ಸು ವುಮನ್ ವುಡ್ ಟೇಕ್ 12 ವೀಕ್ಸ್ ಆಫ್ ಪೇಯ್ಡ್ ಮ್ಯಾಟರ್ನಿಟಿ ಲೀವ್. ಆದರೆ ಆ ಅಮೆಂಡ್ಮೆಂಟ್ ತಂದ ಮೇಲೆ ಏನು ಮಾಡಿದ್ರು ಅಂತಂದರೆ ಈ 12 ವೀಕ್ಸ್ ಅನ್ನೋದು ಏನು ಪ್ರಾವಿಷನ್ ಇತ್ತಲ್ಲ ಆ 12 ವೀಕ್ಸ್ ಅನ್ನೋ ಪ್ರಾವಿಷನ್ನ ಇವರು 26 ವೀಕ್ಸಿಗೆ ಕನ್ವರ್ಟ್ ಮಾಡಿದ್ರು. ಸೊ ಈ ಥರ ಕನ್ವರ್ಟ್ ಮಾಡಿದ್ಮೇಲೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಂತಂದರೆ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರೆ ವುಮನಿಗೆ ಈ ಬೆನಿಫಿಟ್ಸ್ ಅಂತೂ ಖಂಡಿತ ಸಿಗ್ತಾಯಿತ್ತು. ಬಟ್ ಪ್ರೈವೇಟಲ್ಲಿ ವುಮನಿಗೆ ಎಂಪ್ಲಾಯ್ಮೆಂಟು ಅಷ್ಟೊಂದು ಕೊಡ್ತಾನೆ ಇರಲಿಲ್ಲ. ಯಾಕಂತಂದರೆ ಪ್ರೈವೇಟು ಸೆಕ್ಟರಲ್ಲಿ ಏನು ಮಾಡ್ತಿದ್ರು ಅಂತಂದರೆ ಅಕಸ್ಮಾತ್ ಯಂಗ್ ವುಮನ್ ಏನಾದರೂ ಇದ್ದರೆ ಅವ್ರಿಗೆ ಕೆಲಸ ಕೊಡೋಕ್ಕೆ ಹಿಂದೆ ಮಾಡ್ತಾಯಿದ್ರು. ಯಾಕಂತಂದರೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಬಂದರೆ ಅವ್ರಿಗೆ ನಿಯರ್ಲಿ 12 ವೀಕ್ಸ್ ಇದ್ದಿದ್ದು ಇವಾಗ 26 ವೀಕ್ಸ್ ಮಾಡಿದ್ರಲ್ಲ 26 ವೀಕಷ್ಟು ಪೇಯ್ಡ್ ಮ್ಯಾಟರ್ನಿಟಿ ಲೀವ್ನ ಕೊಡಬೇಕಾಗತ್ತೆ. ಸೊ ನೀವೇ ಯೋಚನೆ ಮಾಡಿ, 10 ಮೆಂಬರ್ಸ್ ಇರೋವಂಥದ್ದು ಆರ್ಗನೈಸೇಷನ್ ಅಂತಂದರೆ ಒಂದು ಚಿಕ್ಕ ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದು. ಇದು ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಇವ್ರದ್ದೇ ರೆವೆನ್ಯೂನ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇವ್ರು ಏನು ಮಾಡ್ತಿದ್ರು ಅಂತಂದರೆ ಸ್ವಲ್ಪ ರೆಸಿಸ್ಟ್ ಮಾಡ್ತಿದ್ರು ಯಂಗ್ ವುಮನ್ನ ರೆಕ್ರೂಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಈ ಥರ ನಡೀತಾ ಇದೆ ಅಂತ ಗೌರ್ಮೆಂಟ್ಗೂ ಕೂಡ ಗೊತ್ತಿತ್ತು. ಸೊ ಅದಕ್ಕೆ ಗೌರ್ಮೆಂಟ್ ಇವಾಗ ಒಂದು ಸೊಲ್ಯೂಷನ್ ತೊಗೊಂಬಂದಿದೆ. ಗೌರ್ಮೆಂಟ್ ಏನಂತಿದೆ ಅಂತಂದರೆ ಈ 26 ವೀಕ್ಸಿಂದು ಏನು ಪೇಯ್ಡ್ ಮ್ಯಾಟರ್ನಿಟಿ ಲೀವ್ ಇರುತ್ತಲ್ಲ ಈ ಮ್ಯಾಟರ್ನಿಟಿ ಲೀವ್ ಕಂಟಿನ್ಯೂ ಆಗೇ ಆಗುತ್ತೆ. ಆದರೆ ಈ 26 ವೀಕ್ಸ್ನ ನಾವು 2 ಪಾರ್ಟಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಒಂದು ಪಾರ್ಟಲ್ಲಿ 19 ವೀಕ್ಸ್ ಇರಲಿ, ಮಿಕ್ಕಿದ ಪಾರ್ಟಲ್ಲಿ 7 ವೀಕ್ಸ್ ಇರಲಿ. ಸೊ ಈ 19 ವೀಕ್ಸಿಂದು ಏನು ಅಮೌಂಟ್ ಇರುತ್ತಲ್ಲ ಸೊ ಈ 19 ವೀಕ್ಸಿನ ಅಮೌಂಟನ್ನು ನೀವೇ ಅಂತಂದರೆ ಆ ಕಂಪನಿನೇ ಪ್ರೊವೈಡ್ ಮಾಡಬೇಕು. ಮಿಕ್ಕಿದ್ದು 7 ವೀಕ್ಸ್ ಏನಿರುತ್ತಲ್ಲ ಆ 7 ವೀಕ್ಸಿನ ಅಮೌಂಟನ್ನು ಗೌರ್ಮೆಂಟು ಪ್ರೊವೈಡ್ ಮಾಡುತ್ತೆ ಅಂತ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ 26 ವೀಕ್ಸು ಪೇಯ್ಡ್ ಮ್ಯಾಟರ್ನಿಟಿ ಲೀವೇ ಕಂಟಿನ್ಯೂ ಆಗುತ್ತೆ. ಆದರೆ 19 ವೀಕ್ಸಿಂದ ಮಾತ್ರ ಅದು ಪ್ರೈವೇಟ್ ಕಂಪನಿ ಪೇ ಮಾಡಬೇಕು, ಮಿಕ್ಕಿದ್ದು 7 ವೀಕ್ಸಿಂದು ಗೌರ್ಮೆಂಟೇ ಪೇ ಮಾಡುತ್ತೆ. ಆದರೆ ಇದಕ್ಕೊಂದು ಕಂಡೀಷನ್ ಇಟ್ಟಿದೆ. ಆ ಕಂಡೀಷನ್ ಏನು ಅಂತಂದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 15,000 ಕೊಡೋವಂಥದ್ದು ಅಂತಂದರೆ ಇವಾಗ ಯಾವುದೋ ಒಂದು ವುಮನಿಗೆ ಅಟ್ಲೀಸ್ಟು 60,000 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ ಸ್ಯಾಲರಿ. ಸೊ 60,000 ರೂಪೀಸು ಪೇಯ್ಡ್ ಮ್ಯಾಟರ್ನಿಟಿ ಲೀವು ಕೊಡೋಕ್ಕೆ ಕಷ್ಟ ಆಗುತ್ತಲ್ಲ ಗೌರ್ಮೆಂಟ್ಗೆ. ಸೊ ಗೌರ್ಮೆಂಟ್ ಕೊಡೋವಂಥ ಪಾರ್ಟ್ ಏನಿರುತ್ತಲ್ಲ ಗೌರ್ಮೆಂಟು ಅದರಲ್ಲಿ ಮ್ಯಾಕ್ಸಿಮಮ್ 15,000 ಅಷ್ಟೇ ಕೊಡ್ತಾರೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಆ ಎಕ್ಸಾಂಪಲ್ಲಿ ಒಂದು ವುಮನಿಗೆ 10,000 ರೂಪೀಸ್ ಇದೆ ಸ್ಯಾಲರಿ ಅಂತ ಅಂದ್ಕೊಳ್ಳಿ. ಸೊ 10,000 ರೂಪೀಸ್ ಇದ್ದರೆ 10,000 ಕೊಡ್ತಾರೆ ಅಂತಂದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 15,000 ಕೊಡೋದು. 15,000ಕ್ಕಿಂತ ಕೆಳಗಡೆ ಏನಾದರೂ ಇದ್ದರೆ ಏನು ಅಮೌಂಟ್ ಇರುತ್ತೆ ಅದನ್ನೇ ಗೌರ್ಮೆಂಟು 7 ವೀಕ್ಸ್ವರೆಗೂ ಕೂಡ ಕೊಡ್ತಾರೆ. ಸೊ ಇದನ್ನು ಒಂದು ಸೊಲ್ಯೂಷನ್ ಪ್ರೊವೈಡ್ ಮಾಡ್ದಂಗೆ ಆಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ಯಂಗ್ ವುಮನ್ ಅವರ ಎಂಪ್ಲಾಯ್ಮೆಂಟು ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ನೆಕ್ಸ್ಟು ಹ್ಯೂಮನ್ ರೈಟ್ಸು ಕೂಡ ವೈಲೇಟ್ ಆಗಲ್ಲ. ಅಂತಂದರೆ ಜಸ್ಟು ಮ್ಯಾಟರ್ನಿಟಿ ಟೈಮಲ್ಲಿ ಅವ್ರಿಗೆ ಪೇಮೆಂಟ್ ಪ್ರೊವೈಡ್ ಮಾಡಬೇಕು, ಅದಕ್ಕೋಸ್ಕರ ನಾವು ಅವ್ರಿಗೆ ಜಾಬೇ ಪ್ರೊವೈಡ್ ಮಾಡಲ್ಲ ಅಂತ ಏನು ಒಂದು ಪರ್ಸೆಪ್ಷನ್ ಇರುತ್ತಲ್ಲ ಆ ಪರ್ಸೆಪ್ಷನ್ಗೆ ಆಪೋಸಿಟ್ ಆಗಿ ಒಂದು ಸೊಲ್ಯೂಷನ್ನ ಗೌರ್ಮೆಂಟ್ ಇವಾಗ ಪ್ರೊವೈಡ್ ಮಾಡಿದೆ. ಸೊ ಇದರ ರಿಲೇಟೆಡ್ ಏನೇ ನೋಟ್ಸ್ ಇದ್ರೂ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ನಾನು PDF ಪ್ರೊವೈಡ್ ಮಾಡಿರ್ತೀನಿ. ಸೊ ನೀವು ಟೆಲಿಗ್ರಾಮಲ್ಲಿ ಏನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಅಲ್ಲೂ ಫಾಲೋ ಮಾಡ್ಕೊಂಡಿರಿ. ಯಾಕಂತಂದರೆ ನೀವು PDFಸು ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಬಂದ್ಬಿಟ್ಟು ನಾವು ಇಂಟರ್ನ್ಯಾಷನಲ್ ಟೂರಿಸಮ್ ಮಾರ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. 2016 ಈ ಇಂಟರ್ನ್ಯಾಷನಲ್ ಟೂರಿಸಮ್ ಮಾರ್ಚು 5th ಎಡಿಷನ್ನು ಕಂಡಕ್ಟ್ ಆಗಿದ್ದು ನಮಗೆ ಇಂಫಾಲ್ ಮಣಿಪುರಲ್ಲಿ.
ಇಂಫಾಲ್ ಮಣಿಪುರಲ್ಲಿ 2016 ಇದು ಕಂಡಕ್ಟ್ ಆಗಿತ್ತು. ಅದೇ 2017 ಬಂದ್ಬಿಟ್ಟು ಇದೇ ಸೇಮು ಇಂಟರ್ನ್ಯಾಷನಲ್ ಮಾರ್ಟ್ ಏನಿದೆಯಲ್ಲ ಟೂರಿಸಂ ಮಾರ್ಟು ಇದು ಗುವಾಹಟಿ ಅಸ್ಸಾಮಲ್ಲಿ ಕಂಡಕ್ಟ್ ಆಗಿತ್ತು. ಆದರೆ ಈ ವರ್ಷ ಅಂತಂದರೆ 2018 ತ್ರಿಪುರಾದಲ್ಲಿ ಆರ್ಗನೈಸ್ ಆಗ್ತಾ ಇದೆ. ಸೊ ತ್ರಿಪುರಾ ಕ್ಯಾಪಿಟಲ್ ಬಂದ್ಬಿಟ್ಟು ಅಗರ್ತಲಾ ಅಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಏನು ನೋಡ್ಕೋಬೇಕು ಅಂತಂದರೆ ಈ ಇಂಟರ್ನ್ಯಾಷನಲ್ ಟೂರಿಸಂ ಮಾರ್ಟ್ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಲ್ಲೇ ರೊಟೇಷನಲ್ಲಿ ಇದು ಕಂಡಕ್ಟ್ ಆಗ್ತಾ ಇರುತ್ತೆ. ಎಕ್ಸಾಂಪಲು ಮಣಿಪುರ ಆಗಿತ್ತು, ಅಸ್ಸಾಂ ಆಗಿತ್ತು, ಇವಾಗ ತ್ರಿಪುರ, ನೆಕ್ಸ್ಟ್ ಇಯರು ಮತ್ತು ಬೇರೆ ನಾರ್ತ್ ಈಸ್ಟ್ ಸ್ಟೇಟಲ್ಲೇ ಇದು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಈ ಸರಿ ಆರ್ಗನೈಸ್ ಮಾಡ್ತಾ ಇರೋದು ಬಂದ್ಬಿಟ್ಟು 7th ಎಡಿಷನ್ನು. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ನಾರ್ತ್ ಈಸ್ಟ್ ರೀಜನಲ್ಲಿರೋವಂಥದ್ದು ಆಂಟ್ರಪ್ರನರ್ಸ್ ಇರ್ತಾರಲ್ಲ, ಆಂಟ್ರಪ್ರನರ್ಸು ಎಲ್ಲರೂ ಕೂಡ ಒಂದೇ ಕಡೆ ಮೀಟ್ ಆಗಿ ಅವ್ರೇನಂತಂದರೆ ನಾರ್ತ್ ಈಸ್ಟಿನ ಕಂಪ್ಲೀಟ್ ಎಕಾನಮಿನ ಯಾವ ಥರ ನಾವು ಬೂಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ರೈಟೀರಿಯಾನ ಇಟ್ಕೊಂಡು ಅದರಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸೊ ನಾರ್ತ್ ಈಸ್ಟಿನ ಎಕಾನಮಿನ ಬೂಸ್ಟ್ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವರು ಪ್ರಯಾರಿಟಿ ಇಟ್ಕೊಂಡಿರ್ತಾರೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಟೂರಿಸಂ ಮಾರ್ಟ್ ಅಂತಂದರೆ ಏನೇನು ನೆನ್ಪಿಟ್ಕೊಂಡಿರಬೇಕು, ನಾರ್ತ್ ಈಸ್ಟಲ್ಲೇ ಒಂದು ಸ್ಟೇಟಲ್ಲಿ ಇದು ಕಂಡಕ್ಟ್ ಆಗುತ್ತೆ. ಈ ವರ್ಷ ಬಂದ್ಬಿಟ್ಟು ತ್ರಿಪುರಾ ಕ್ಯಾಪಿಟಲ್ ಸಿಟಿ ಅಗರ್ತಲಾ ಅಲ್ಲಿ ಕಂಡಕ್ಟ್ ಆಗ್ತಾ ಇದೆ. ಇದರಲ್ಲಿ ಎಕನಾಮಿ ರಿಲೇಟೆಡ್ಡು ಡಿಸ್ಕಷನ್ಸು ಮಾಡ್ತಾ ಇರ್ತಾರೆ, ಎಕನಾಮಿನ ಬೂಸ್ಟ್ ಮಾಡಬೇಕು ಅಂತ. ಸೊ ಈ ಮಾರ್ಟನ್ ಬಂದ್ಬಿಟ್ಟು ನಾರ್ತ್ ಈಸ್ಟ್ ಸ್ಟೇಟಲ್ಲೇ ಯಾವುದಾದ್ರೂ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳಲ್ಲೇ ಯಾವುದಾದ್ರು ಒಂದು ಸ್ಟೇಟಲ್ಲಿ ರೊಟೇಷ್ನಲ್ ಬೇಸಿಸ್ ಮೇಲೆ ಆರ್ಗನೈಸ್ ಮಾಡಿರ್ತಾರೆ. ನೆಕ್ಸ್ಟು ಎನ್ವೈರ್ಮೆಂಟ್ ರಿಲೇಟೆಡ್ ಟಾಪಿಕ್ಕು ಇಂಡಿಯನ್ ಹಾರ್ನ್ಡ್ ಫ್ರಾಗ್. ಈ ಇಂಡಿಯನ್ ಹಾರ್ನ್ಡ್ ಫ್ರಾಗ್ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಂಡಿರೋಣ. ಹಾರ್ನ್ ಅಂತಂದರೆ ಏನು? ಹಾರ್ನ್ ಅಂತಂದರೆ ಕೊಂಬಲ್ವಾ. ಸೊ ಈ ಥರ ಕಣ್ಣಿನ ಮೇಲ್ಗಡೆ ಒಂಥರ ಕೊಂಬಿರುತ್ತಲ್ಲ, ಅದನ್ನು ನಾವು ಹಾರ್ನ್ಡ್ ಫ್ರಾಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ಏನಾಗಿದೆ ಅಂತಂದರೆ 4 ಈ ಹಾರ್ನ್ಡ್ ಫ್ರಾಗಿನ ಸ್ಪೀಸೀಸ್ನ ಹೊಸದಾಗಿ ಕಂಡುಹಿಡಿದಿದ್ದಾರೆ. ಅದು ಯಾವ್ದ್ಯಾವುದು, ಅದರ ಹೆಸರು ಏನೇನು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಈ ಹೊಸ 4 ಸ್ಪೀಸೀಸ್ ಯಾವ್ದ್ಯಾವುದು ಅಂತಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಗಾರೋ ವೈಟ್ ಲಿಪ್ಡ್ ಹಾರ್ನ್ಡ್ ಫ್ರಾಗ್ ಅಂತ, ಗಾರೋ ವೈಟ್ ಲಿಪ್ಡ್ ಹಾರ್ನ್ಡ್ ಫ್ರಾಗ್ ಅಂತ. ನೆಕ್ಸ್ಟು ಯೆಲ್ಲೋ ಸ್ಪಾಟೆಡ್ ವೈಟ್ ಲಿಪ್ಡ್ ಹಾರ್ನ್ ಫ್ರಾಗ್. ನೆಕ್ಸ್ಟು ಜಾಯಿಂಟ್ ಹಿಮಾಲಯನ್ ಹಾರ್ನ್ಡ್ ಫ್ರಾಗ್, ಜಾಯಿಂಟ್ ಹಿಮಾಲಯನ್ ಹಾರ್ನ್ ಫ್ರಾಗ್ ಮತ್ತು ಹಿಮಾಲಯನ್ ಹಾರ್ನ್ ಫ್ರಾಗ್. ಸೊ ಈ 4 ಸ್ಪೀಸೀಸ್ನ ಇವಾಗ ಹೊಸದಾಗಿ ಡಿಸ್ಕವರ್ ಮಾಡಿದ್ದಾರೆ. ಯಾವ್ಯಾವ ಏಜೆನ್ಸಿ ಇದರಲ್ಲಿ ಇನ್ವಾಲ್ವ್ ಆಗಿತ್ತು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ ಏನು ಮಾಡಿದ್ದಾರೆ, ಬಯಾಲಜಿಸ್ಟ್ ಫ್ರಮ್ ಡೆಲ್ಲಿ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿ ಕಾಲೇಜ್ ಡುಬ್ಲಿನು. ಎಲ್ಲಿದೆ ಇದು ಯೂನಿವರ್ಸಿಟಿ ಕಾಲೇಜ್ ಡುಬ್ಲಿನ್ ಅಂತಂದರೆ ಐರ್ಲೆಂಡಲ್ಲಿದೆ. ಮತ್ತು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಮು ಇದು UK ಯಲ್ಲಿದೆ. ಸೊ ಇವರೆಲ್ಲ ಸೇರಿಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ಇದನ್ನು 4 ಸ್ಪೀಸೀಸ್ನ ಡಿಸ್ಕವರ್ ಮಾಡಿದ್ದಾರೆ. ಯಾವ 2 ಸ್ಟೇಟಲ್ಲಿ ಸ್ಪಾಟ್ ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಒಂದು ಬಂದ್ಬಿಟ್ಟು ಮೇಘಾಲಯ ಮತ್ತು ಅರುಣಾಚಲ್ ಪ್ರದೇಶ್. ಮೇಘಾಲಯ ಮತ್ತು ಅರುಣಾಚಲ್ ಪ್ರದೇಶ್ ರೀಜನಲ್ಲೇ ಇದನ್ನು ಸ್ಪಾಟ್ ಮಾಡಿರೋದು. ಸೊ ಟೋಟಲಾಗಿ 14 ವರ್ಷ ತೊಗೊಂಡಿದ್ದಾರೆ ಇದು ರಿಸರ್ಚಲ್ಲಿ. ಸೊ ಯಾವ್ಯಾವ ಆರ್ಗನೈಸೇಷನ್ ಇದರಲ್ಲಿ ರಿಸರ್ಚ್ ಮಾಡಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಡೆಲ್ಲಿ ಯೂನಿವರ್ಸಿಟಿ, ಯೂನಿವರ್ಸಿಟಿ ಕಾಲೇಜ್ ಡ್ಯೂಬ್ಲಿನ್ ಮತ್ತು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ಮು UK. ನೆಕ್ಸ್ಟು ಸಿಂಬೆಕ್ಸ್ ರಿಲೇಟೆಡ್ ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಡ್ರಣ, ಯಾಕಂತಂದರೆ ಇದು ಇವಾಗ ತಾನೇ ಕನ್ಕ್ಲೂಡ್ ಆಗೋಗ್ಬಿಟ್ಟಿದೆ. ಸಿಂಬೆಕ್ಸ್ ಬಂದ್ಬಿಟ್ಟು ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯದಲ್ಲಿ ನಡೆಯುವಂಥದ್ದು ಬೈಲ್ಯಾಟ್ರಲ್ ಎಕ್ಸಸೈಸು. ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯದಲ್ಲಿ ಈ ಥರ ಬೈಲ್ಯಾಟ್ರಲ್ ಎಕ್ಸಸೈಸು ಆಲ್ಮೋಸ್ಟು 1994ಇಂದನೂ ಕೂಡ ಕಂಡಕ್ಟ್ ಆಗ್ತಾ ಬರ್ತಾ ಇದೆ. ಆದರೆ ಈ ವರ್ಷ ಬಂದ್ಬಿಟ್ಟು INS ಇಂದು ಇದು ನೇವಿ ಹಾಕ್ ಮತ್ತು INS ಶಕ್ತಿ, ಇಂಡಿಯನ್ ನೇವಿದು ನೇವಿ ಹಾಕು ಮತ್ತು INS ಶಕ್ತಿನೂ ಕೂಡ ಈ ಆಪರೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಒಂದು ಸರಿ ಇದನ್ನು ರಿವೈಸ್ ಮಾಡ್ಕೋಬೇಕು ಅಂತಂದರೆ ಸಿಂಬೆಕ್ಸ್ ಬಂದ್ಬಿಟ್ಟು ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯದಲ್ಲಿ ನಡೆಯುವಂಥದ್ದು ಬೈಲ್ಯಾಟ್ರಲ್ ಎಕ್ಸಸೈಸು. ನೆಕ್ಸ್ಟು ಈ ಟೈಮು ಅಂತಂದರೆ 2018 ಎಡಿಷನ್ ಬಂದ್ಬಿಟ್ಟು ಎಲ್ಲಿ ಕಂಡಕ್ಟ್ ಆಗಿತ್ತು ಅಂತಂದರೆ ಬೇ ಆಫ್ ಬೆಂಗಾಲ್ ರೀಜನಲ್ಲಿ ಕಂಡಕ್ಟ್ ಆಗಿತ್ತು. ಸೊ ಇದನ್ನು ಪ್ರತಿ ವರ್ಷ ನಾವು ಆಪರೇಷನ್ ನಡೆಸ್ತೀವಿ. 1994ಇಂದ ಇದು ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷವೂ ಕೂಡ ಈ ಥರ ನಾವು ಬೈಲ್ಯಾಟ್ರಲ್ ಎಕ್ಸಸೈಸು ಕಂಡಕ್ಟ್ ಮಾಡ್ತಾನೆ ಬರ್ತಾಯಿದ್ದೀವಿ. ಈ ಸರಿ ಬಂದ್ಬಿಟ್ಟು ಇಂಡಿಯನ್ ನೇವಿದು ಹಾಕ್ ಜೆಟ್ ಫೈಟರ್ ಅಂತಂದರೆ ಇಲ್ಲಿ ಇಂಡಿಯನ್ ನೇವಿದು ಹಾಕ್ ಜೆಟ್ ಫೈಟರ್ ಇದೆಯಲ್ಲ ಇದು ಮತ್ತು INS ಶಕ್ತಿನೂ ಕೂಡ ಈ ಸರಿ ಪಾರ್ಟಿಸಿಪೇಟ್ ಮಾಡಿತ್ತು. ನೆಕ್ಸ್ಟು ವಜ್ರ ಪ್ರಹಾರ ಬಗ್ಗೆ ನೋಡೋಣ. ಇದು ಇಂಡಿಯಾ ಮತ್ತು US ಮಧ್ಯದಲ್ಲಿ ನಡೆಯುವಂಥದ್ದು ಒಂದು ಎಕ್ಸಸೈಸು. ಇದನ್ನು ಆಲ್ಟರ್ನೇಟಾಗಿ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಅಂತಂದರೆ ಈ ವರ್ಷ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಅದನ್ನು ಯುನೈಟೆಡ್ ಸ್ಟೇಟ್ಸಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ 2018 ಎಡಿಷನ್ ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ಕಮೆಂಟ್ಸ್ ಆಗಿದೆ. ಎಲ್ಲಿ ಕಮೆಂಟ್ಸ್ ಆಗಿದೆ ಅಂತಂದರೆ ಬಿಕಾನೇರಲ್ಲಿ ಕಮೆಂಟ್ಸ್ ಆಗಿದೆ. ಸೊ ಎಲ್ಲಿ ಆ್ಯಕ್ಚುಲಿ ಅಂತಂದರೆ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಥವಾ MFFR ಅಂತ ಹೇಳ್ಬಿಟ್ಟು ಕರಿತೀವಲ್ಲ ನಾವು, ಅದರಲ್ಲಿ ಇದು ಆರ್ಗನೈಸ್ ಆಗಿದೆ.
ನೆಕ್ಸ್ಟ್ ನಾವು ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಮತ್ತು ಬರ್ಡ್ ಸ್ಯಾಂಕ್ಚುರಿ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳೋಣ. ಇಲ್ಲಿದೆ ನೋಡಿ, ಫಸ್ಟ್ ಲೊಕೇಶನ್ ನೋಡ್ಕೋಬೇಕು ಅಂತಂದರೆ ಇದು ತಮಿಳ್ನಾಡು ರೀಜನಲ್ಲಿದೆ. ಸೊ ಈ ಕಡೆ ಪ್ರಾಪರ್ ಲೊಕೇಶನ್ ನಾವು ನೋಡಿದರೆ ಇಲ್ಲಿ ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಆ್ಯಂಡ್ ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು ಇಲ್ಲಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇದು ಇಡೀ ಇಂಡಿಯಾದಲ್ಲಿ ಇರುವಂಥದ್ದು ಓನ್ಲಿ ಒನ್ ರಾಮ್ಸಾರ್ ಸೈಟ್. ಇದು ಓನ್ಲಿ ಒನ್ ರಾಮ್ಸಾರ್ ಸೈಟ್, ಅದಕ್ಕೋಸ್ಕರ ಇಂಪಾರ್ಟೆಂಟು, ಇದನ್ನು ನೀವು ನೆನ್ಪಿಟ್ಕೊಂಡಿರಿ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ವಿಂಟರ್ ಟೈಮಲ್ಲಿ ಸೊ ನಾವು ಇದನ್ನು ಅರ್ಥ ಅಂತ ಅಂದ್ಕೊಂಡ್ರೆ ಈ ಕಡೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ, ಇದನ್ನು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ವಾ, ಇದು ಸದರ್ನ್ ಹೆಮಿಸ್ಫಿಯರು. ಸೊ ಈ ಕಡೆ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಅಂತಂದರೆ ರಷ್ಯಾ, ಮಂಗೋಲಿಯಾ, ಚೈನಾ ಈ ರೀಜನೆಲ್ಲ ಇದ್ದಾವಲ್ಲ. ಸೊ ಈ ರೀಜನಲ್ಲಿ ವಿಂಟರು ತುಂಬ ಸಿವಿಯರ್ ಆಗಿರುತ್ತೆ. ತುಂಬ ಸಿವಿಯರ್ ಅಂತಂದರೆ ತುಂಬ ಹಾರ್ಶ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವೆಲ್ಲ ಬರ್ಡ್ಸ್ಗಳೆಲ್ಲ ಮೈಗ್ರೇಟ್ರಿ ಬರ್ಡ್ಸ್ ಎಲ್ಲ ಇರ್ತಾವಲ್ಲ, ಅವೆಲ್ಲ ಹಾರಿ ಈ ಕಡೆ ಆಫ್ರಿಕಕ್ಕೆ ಹೋಗ್ತಾ ಇರುತ್ತೆ. ಸೊ ಈ ಕಡೆ ಆಫ್ರಿಕಾಗೆ ಹೋಗ್ತಾ ಇರ್ಬೇಕಾದ್ರೆ ಈ ಥರ ರೀಜನ್ಸಲ್ಲಿ ಎಕ್ಸಾಂಪಲು ಈ ಥರ ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಅಥವಾ ಈ ಕಡೆ ತ್ರಿಪುರ, ಅಸ್ಸಾಮು ಈ ರೀಜನಲ್ಲಿ ರೆಸ್ಟ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಇದು ವಿಂಟರ್ ಟೈಮಲ್ಲಿ ನಮಗೆ ಜಾಸ್ತಿ ಮೈಗ್ರೇಟ್ರಿ ಬರ್ಡ್ಸ್ ನೋಡಬೇಕು ಅಂತಂದರೆ ಈ ಪಾಯಿಂಟ್ಸಲ್ಲಿ ನಾವು ಬಂದು ಅದನ್ನು ನೋಡ್ಕೊಳ್ಬೋದು. ಆದರೆ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಇದು ಪಾಯಿಂಟ್ ಕ್ಯಾಲಿಮರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನಾವು ನೋಡಿದ್ವಲ್ಲ, ಅದರ ಸರೌಂಡಿಂಗ್ ರೀಜನ್ಸಲ್ಲಿ ಅಂತಂದರೆ ಅದರ ಹತ್ತಿರ ಇರೋಂಥ ರೀಜನ್ಸಲ್ಲಿ ಏನು ಮಾಡಿದ್ದಾರೆ, ಈ ಥರ ಶ್ರಿಂಪ್ ಫಾರ್ಮ್ಸ್ ಆಗಿರಲಿ ಅಥವಾ ಕೆಮಿಕಲ್ ಕಂಪನೀಸ್ ಆಗಿರಲಿ ತುಂಬಾ ಜಾಸ್ತಿ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದಾವೆ. ಇದರಿಂದ ಎಕಾನಮಿಗೆ ತುಂಬಾ ಜಾಸ್ತಿ ಥ್ರೆಟ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ಸ್ನ ನೋಡ್ಕೊಂಡ್ರೆ, ಕೆಮಿಕಲ್ ಕಂಪನೀಸು ಮತ್ತು ಶ್ರಿಂಪ್ ಫಾರ್ಮ್ಸು ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದಾವೆ. ಅದರಿಂದ ಏನಾಗುತ್ತೆ ಅಂತಂದರೆ pH ಲೆವೆಲ್ ಎಷ್ಟು ಮೇಂಟೈನ್ ಆಗಿರಬೇಕಲ್ಲ ಆ ಲೆವೆಲ್ನ ದಾಟ್ಬಿಟ್ಟು ಅಂತಂದರೆ ಆ ಲಿಮಿಟನ್ನು ದಾಟ್ಬಿಟ್ಟು pH ಲೆವೆಲ್ಲು ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ನೆಕ್ಸ್ಟು ಸೆಲೆನಿಟಿನೂ ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೆಲೆನಿಟಿ ಅಂತಂದರೆ ಎಷ್ಟು ಸಾಲ್ಟ್ ಇದೆ ನೀರಲ್ಲಿ ಅನ್ನೋದಕ್ಕೆ ನಾವು ಸೆಲೆನಿಟಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದಷ್ಟೇ ಅಲ್ಲ, ಆ ಸರೌಂಡಿಂಗ್ ರೀಜನ್ಸಲ್ಲಿ ಸಾಲ್ಟ್ ಪ್ಯಾನ್ಸಿನ ಎಸ್ಟಾಬ್ಲಿಷ್ಮೆಂಟ್ ಕೂಡ ಆಗೋಗ್ಬಿಟ್ಟಿದ್ದಾವೆ. ಸಾಲ್ಟ್ ಪ್ಯಾನ್ಸು ಈ ಥರ ಇರುತ್ತೆ ನೋಡಿ. ಇದರಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತಂದರೆ ಬ್ಲಾಕ್ ಥರ ಶೇಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಥರ ಬ್ಲಾಕ್ ಮಾಡಿಕೊಂಡು ಇದರಲ್ಲಿ ಸಮುದ್ರದ ನೀರು ಅಥವಾ ಉಪ್ಪಿರುವಂಥದ್ದು ನೀರು ಇರುತ್ತಲ್ಲ ಅದನ್ನು ಇಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನಾಗುತ್ತೆ ಅಂತಂದರೆ ಸನ್ಲೈಟಿಂದ ಹೀಟ್ ತುಂಬ ಜಾಸ್ತಿ ಆಗಿಬಿಟ್ಟು ಏನಾಗಿರುತ್ತೆ ಅಂತಂದರೆ ಇಲ್ಲಿ ಇರುವಂಥದ್ದು ವಾಟರ್ ಅಷ್ಟೇ ಅಂತಂದರೆ ನೀರಷ್ಟೇ ಇವ್ಯಾಪರೇಟ್ ಆಗೋಗ್ಬಿಟ್ಟಿರುತ್ತೆ. ಅದಾದಮೇಲೆ ಬರೀ ಸಾಲ್ಟ್ ಅಷ್ಟೇ ಉಳ್ಕೊಂಡ್ಬಿಟ್ಟಿರುತ್ತೆ. ಇದು ಕೂಡ ಮೈಗ್ರೇಟರಿ ಬರ್ಡ್ಸ್ಗೆ ತುಂಬಾ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟು ತುಂಬಾ ಬರ್ಡ್ಸಲ್ಲಿ ಕಾಲಿಫಾರ್ಮ್ ಮೈಕ್ರೋಬಿಯಲ್ ಇನ್ಫೆಕ್ಷನಿಂದ ಹರ್ಟ್ ಆಗ್ತಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಕಾಲಿಫಾರ್ಮ್ ಮೈಕ್ರೋಬಿಯಲಿಂದ ಏನಾಗುತ್ತೆ ಅಂತಂದರೆ ಅದರ ನ್ಯಾಚುರಲ್ ಬಿಹೇವಿಯರು ಚೇಂಜ್ ಆಗುತ್ತೆ. ಬರ್ಡ್ಸಿನ ನ್ಯಾಚುರಲ್ ಆಗಿ ಏನು ಬಿಹೇವಿಯರ್ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಇವಾಗ ನಾರ್ತಿಂದ ಹಿಡಿದ್ಬಿಟ್ಟು ಆಫ್ರಿಕಾವರೆಗೂ ಕೂಡ ಏನಾದ್ರು ಹೋಗಬೇಕು ಅಂತಂದರೆ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಅದು ಟ್ರಾವೆಲ್ ಮಾಡ್ಕೋಬೇಕಾಗತ್ತೆ. ಸೊ ಥೌಸಂಡ್ಸ್ ಆಫ್ ಕಿಲೋಮೀಟರ್ ಅದು ಟ್ರಾವೆಲ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಅಷ್ಟೊಂದು ಸ್ಟ್ಯಾಮಿನಾ ಬೇಕಾಗಿರುತ್ತೆ. ಆದರೆ ಕಾಲಿಫಾರ್ಮ್ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಏನಾದರೂ ಆ ಬರ್ಡಿಗೆ ಆಗೋಗ್ಬಿಟ್ರೆ ಈ ಥೌಸಂಡ್ಸ್ ಆಫ್ ಕಿಲೋಮೀಟರ್ ಏನು ಟ್ರಾವೆಲ್ ಮಾಡೋವಂಥದ್ದು ಕೆಪಾಸಿಟಿ ಇರುತ್ತಲ್ಲ ಆ ಕೆಪಾಸಿಟಿನೇ ಕಂಪ್ಲೀಟಾಗಿ ಹರ್ಟ್ ಆಗೋಗ್ಬಿಟ್ಟಿರುತ್ತೆ. ಅಂದರೆ ಅದರ ಎಬಿಲಿಟಿನೇ ಕಂಪ್ಲೀಟಾಗಿ ಹರ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಮು ಪಾಯಿಂಟ್ ಕ್ಯಾಲಿಮರ್ ಸ್ಯಾಂಕ್ಚುರಿಯಲ್ಲಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು. ಫಸ್ಟು ನಾವು ಸೆಂಟಿನಲೀಸ್ ಟ್ರೈಬ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂತಂದರೆ ರೀಸೆಂಟಾಗಿ ಜಾನ್ ಚಾವ್ ಅನ್ನೋರನ್ನ ಅವರು ಮರ್ಡರ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಈ ಟ್ರೈಬ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಅದರ ಲೊಕೇಶನ್ ನೋಡ್ಕೊಂಡ್ರೆ ನಾವು ಎಲ್ಲಿ ಬರುತ್ತೆ ಅಂತ. ಸೊ ಇಲ್ಲಿ ಇಂಡಿಯಾ ಮ್ಯಾಪ್ನ ನಾವು ಈ ಕಡೆ ತೊಗೊಂಡಿದ್ರೆ ಈ ಕಡೆ ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಬರುತ್ತಲ್ಲ. ಸೊ ಈ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಈ ಪಾರ್ಟಲ್ಲಿ ಬಂದ್ಬಿಟ್ಟು ನಾರ್ತ್ ಸೆಂಟಿನಲೀಸ್ ಐಲ್ಯಾಂಡ್ ಅಂತ ಇದೆ. ಸೊ ಈ ಪಾರ್ಟಲ್ಲೇ ಅವರು ಹೋಗಿರ್ಬೇಕಾರೆ ಜಾನ್ ಚಾವ್ ಅವರು ಅಲ್ಲಿ ಹೋಗಿರ್ಬೇಕಾರೆ ಅವ್ರನ್ನ ಸಾಯಿಸ್ಬಿಟ್ಟಿದ್ರಲ್ಲಿ ಟ್ರೈಬ್ಸು. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಿರಬೇಕು ಅಂತಂದರೆ ಸೆಂಟಿನಲೀಸ್ ಟ್ರೈಬು ನಮ್ಗೆ ಗೊತ್ತಾಯಿತು ಅಂಡಮಾನ್ ಐಲ್ಯಾಂಡ್ಸಲ್ಲಿ ಇರ್ತಾರೆ ಅಂತ. ಸೊ ಇವರು ಬಂದ್ಬಿಟ್ಟು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ 60,000 ಇಯರ್ಸ್ಗಿನ ಮುಂಚೆ ಆಫ್ರಿಕಾದಿಂದ ಈ ಕಡೆ ಅಂಡಮಾನಿಗೆ ಮೈಗ್ರೇಟ್ ಆಗಿರೋಂಥ ಟ್ರೈಬ್ಸು. ಸೊ ಅವಾಗಿಂದನೂ ಕೂಡ ಈ ಟ್ರೈಬ್ಸು ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಬಿಲೀಫ್ ಇದೆ. ನೆಕ್ಸ್ಟು ಈ ಟ್ರೈಬಲ್ಲಿ ಇವಾಗ ಪ್ರೆಸೆಂಟ್ ಪಾಪ್ಯುಲೇಷನ್ ಬಂದ್ಬಿಟ್ಟು 50ಇಂದ 150ವರೆಗೂ ಅಷ್ಟೇ ಜನರು ಇರ್ಬೋದು. ಅಲ್ಲಿ ಮ್ಯಾಕ್ಸಿಮಮ್ 50ಇಂದ 150 ಇರ್ಬೋದು. ಇದು ವರ್ಲ್ಡಿನ ಮೋಸ್ಟ್ ಐಸೋಲೇಟೆಡ್ ಅಂತಂದರೆ ಜಾಸ್ತಿ ಜನರು ಆ್ಯಕ್ಸಸ್ ಆಗದೇ ಇರೋವಂಥದ್ದು ಲೊಕೇಶನ್ ಇದು. ಇವರಿಗೆ ಈ ಟ್ರೈಬ್ಸಿಗೆ ಝೀರೋ ಕಾಂಟ್ಯಾಕ್ಟ್ಸ್ ಇರುತ್ತೆ. ಹೊರಗಡೆ ಇರೋರ ಜೊತೆ ಏನೂ ಕಾಂಟ್ಯಾಕ್ಟ್ಸ್ ಇರೋಲ್ಲ. ಯಾವ ಥರ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತಂದರೆ ಈ ಕಡೆ ಈ ಟ್ರೈಬ್ಸ್ ಅವ್ರದ್ದು ಫೋಟೋ ಕೂಡ ತೊಗೊಳಂಗಿಲ್ಲ.
ಫೋಟೋ ತೊಗೊಂಡ್ರೂ ಕೂಡ ಅಥವಾ ಫಿಲ್ಮ್ ಏನಾದರೂ ಮಾಡಿದ್ರೂ ಕೂಡ ಅದು ಒಂಥರ ಕ್ರೈಮ್ ಆಗಿರುತ್ತೆ, ಅದಕ್ಕೂ ಕೂಡ ಪನಿಷಬಲ್ ಅಫೆನ್ಸ್ ಆಗಿರುತ್ತದು. ಸೊ ಅದಕ್ಕೋಸ್ಕರ ಇವರು ಅಮೇರಿಕನ್ ಸಿಟಿಸನ್ ಜಾನ್ ಚಾವ್ ಅಂತ. ಅದಕ್ಕೋಸ್ಕರ ಈ ಜಾನ್ ಚಾವ್ ಅವರು ಏನು ಮಾಡಿದ್ರು ಅಂತಂದರೆ ಲೋಕಲಲ್ಲಿ ಫಿಷರ್ಮೆನ್ಸ್ ಇರ್ತಾರಲ್ಲ, ಫಿಷರ್ಮೆನ್ಸ್ಗಳ ಹೆಲ್ಪ್ ತೊಗೊಂಡ್ಬಿಟ್ಟು ಈ ಐಲ್ಯಾಂಡಿಗೆ ಆ್ಯಕ್ಸಸ್ ಮಾಡ್ಕೊಂಡಿದ್ರು. ಸೊ ಇದಕ್ಕಿಂತ ಮುಂಚೆನೂ ಕೂಡ 2 ಸರಿ ಅವರು ಐಲ್ಯಾಂಡಿಗೆ ಹೋಗಿ ಬಂದಿದ್ದರು. ಆದರೆ ಇವಾಗಲೂ ಕೂಡ ಹೋಗಿರೋದ್ರಿಂದ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿರೋ ಟ್ರೈಬ್ಸು ಬಂದ್ಬಿಟ್ಟು ಇವ್ರಿಗೆ ಸಾಯಿಸ್ಬಿಟ್ಟಿದ್ದಾರೆ. ಇದು ತುಂಬ ನ್ಯೂಸಲ್ಲಿತ್ತು. ಸೊ ಅದಕ್ಕೆ ಟ್ರೈಬ್ ಹೆಸರೇನು ಮತ್ತು ಜಾನ್ ಚಾವ್ ಅವರ ಹೆಸರು ನೆನ್ಪಿಟ್ಕೊಂಡಿರಿ. ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಒಂದ್ಸರಿ ಅದನ್ನು ರಿವೈಸ್ ಮಾಡ್ಕೋಬೇಕು ಅಂತಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಈ ಇಂಡೆಕ್ಸ್ನ ರಿಲೀಸ್ ಯಾರು ಮಾಡ್ತಾರೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪು ರಿಲೀಸ್ ಮಾಡುತ್ತೆ. ಯಾರು ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಸೈಮಿಯೋನ್ ಜಾನ್ ಕೋವ್ ಅಂತ ಹೇಳ್ಬಿಟ್ಟು ಇವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದರ ರಿಲೇಟೆಡ್ ನಾವು ಒಂದು ಗ್ರ್ಯಾಂಡ್ ಚಾಲೆಂಜ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಏನಿದು ಗ್ರ್ಯಾಂಡ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ನೋಡ್ಕೊಂಡಿರೋಣ. ಗ್ರ್ಯಾಂಡ್ ಚಾಲೆಂಜ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂತಂದರೆ ಟೋಟಲ್ ಆಗಿ ಗೌರ್ಮೆಂಟಲ್ಲಿರೋವಂಥದ್ದು 7 ಇಂಪಾರ್ಟೆಂಟ್ ಪ್ರಾಬ್ಲಮ್ಸು, 7 ಅಡ್ಮಿನಿಸ್ಟ್ರೇಷನಲ್ಲಿ ಬರುವಂಥದ್ದು ಪ್ರಾಬ್ಲಮ್ಸ್ ಏನಿದಾರಲ್ಲ, ಸೊ ಆ 7 ಪ್ರಾಬ್ಲಮ್ಸ್ನ ಇವರು ಜಾಟ್ ಡೌನ್ ಮಾಡಿದ್ದಾರೆ. ಸೊ ಈ ಪ್ರಾಬ್ಲಮ್ಸಿಗೆ ನಾವು ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂತಂದರೆ ಯಾವುದಾವ್ದು ಬರುತ್ತೆ, ಡೇಟಾ ಸೈನ್ಸ್ ಬರುತ್ತೆ, ನೆಕ್ಸ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ, ನೆಕ್ಸ್ಟು ಬಿಗ್ ಡೇಟಾ ಬರುತ್ತೆ. ಸೊ ಈ ಥರ ಎಲ್ಲ ನಾವು ಕಟಿಂಗ್ ಎಡ್ಜ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಿದ್ರೆ ನಮಗೇನಾಗುತ್ತೆ ಅಂತಂದರೆ ಟಾಪ್ 50ಯಲ್ಲಿ ನಾವು ನೆಕ್ಸ್ಟು ಪೊಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಪ್ರೆಸೆಂಟ್ ನಮ್ಮದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ರ್ಯಾಂಕಿಂಗ್ ಬಂದ್ಬಿಟ್ಟು 77 ಇದೆ. ಸೊ ಇದು ಇವಾಗಲೇ ಒಳ್ಳೆ ರ್ಯಾಂಕಿಂಗ್ ಇಂಪ್ರೂವ್ ಆಗ್ತಾನೆ ಬರ್ತಾ ಇದೆ. ಏಮ್ ಏನಿದೆ ಇವಾಗ ಗೌರ್ಮೆಂಟ್ದು ಅಂತಂದರೆ 77ಇಂದ 50 ಆಗಬೇಕು ಅಂತ. ಸೊ ಈ ಥರ 50 ಆಗಬೇಕು ಅಂತಂದರೆ ಈ ಥರ ನಾವು ಸ್ಟೆಪ್ಸ್ ತೊಗೋಬೇಕಾಗತ್ತೆ. ಅದಕ್ಕೋಸ್ಕರ ಗೌರ್ಮೆಂಟಲ್ಲಿ ಈ ಥರ ಒಂದು ಸ್ಟೆಪ್ನ ತೊಗೊಂಡಿದ್ದಾರೆ ಅಂತಂದರೆ ಒಂದು ಚಾಲೆಂಜನ್ನು ಇಟ್ಟಿದ್ದಾರೆ, ಗ್ರ್ಯಾಂಡ್ ಚಾಲೆಂಜ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ 7 ಪ್ರಾಬ್ಲಮ್ಸ್ ಇವ್ರು ಹೇಳಿರ್ತಾರೆ. ಏನು ಮಾಡ್ಬೋದು ಅಂತಂದರೆ ಯಂಗ್ ಇಂಡಿಯನ್ಸ್ ಏನಿರ್ತಾರಲ್ಲ ಅಥವಾ ಹೊಸ ಸ್ಟಾರ್ಟಪ್ಸ್ ಏನಿರುತ್ತಲ್ಲ ಈ ಸ್ಟಾರ್ಟಪ್ಸ್ ಎಲ್ಲ ಬಂದ್ಬಿಟ್ಟು ಈ ಥರ ಟೆಕ್ನಾಲಜಿ ಏನಾದ್ರು ಅವ್ರ ಹತ್ರ ಇದ್ದರೆ ಅವರು ಪ್ರಪೋಸಲ್ನ ತೊಗೊಂಡು ಗೌರ್ಮೆಂಟ್ ಹತ್ರ ಹೋಗ್ಬೋದು, ಅವರು ಎನ್ಕರೇಜ್ ಮಾಡ್ತಾರೆ ಇದನ್ನು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಂಧ್ರ ಪ್ರದೇಶದಿಂದ ಇದೆ. ಆಂಧ್ರ ಪ್ರದೇಶಲ್ಲಿ ಇವಾಗ ರೀಸೆಂಟಾಗಿ ಆಧಾರ್ ಕಾರ್ಡ್ ಥರ ಭೂಧಾರ್ ಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ಫಸ್ಟ್ ಟೈಮು ಇಂಡಿಯಾದಲ್ಲಿ ಈ ಥರ ಮಾಡ್ಕೊಂಡಿರೋದಕ್ಕೆ. ಸೊ ಭೂಧಾರ್ ಕಾರ್ಡ್ ಯಾವ ಥರ ಇರುತ್ತೆ ಅಂತಂದರೆ ಇದು ಬಂದ್ಬಿಟ್ಟು 11 ಡಿಜಿಟ್ ನಂಬರ್ ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಆಧಾರಲ್ಲಿ ಯಾವ ಥರ 12 ಡಿಜಿಟ್ ನಂಬರ್ ಕೊಟ್ಟಿರ್ತಾರಲ್ಲ ಯೂನಿಕ್ ನಂಬರು, ಅದೇ ಥರ 11 ಡಿಜಿಟ್ ನಂಬರ್ ಕೊಟ್ಟಿರ್ತಾರೆ. ಯಾವುದಕ್ಕೋಸ್ಕರ ಕೊಟ್ಟಿರ್ತಾರೆ ಅಂತಂದರೆ ರೆಸಿಡೆಂಟ್ಸ್ಗೋಸ್ಕರ, ಅಂತಂದರೆ ಪ್ರಾಪರ್ಟಿನ ಮ್ಯಾಪ್ ಮಾಡ್ಕೊಳ್ಳೋಕ್ಕೋಸ್ಕರ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಭೂಧಾರ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇದರ ಫೀಚರ್ಸ್ ಅಥವಾ ಸ್ಪೆಸಿಫಿಕೇಷನ್ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ನೋಡ್ಕೊಂಡಿರೋಣ. ಈ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿರೋದು ನಾವು ನೋಡಿರೋಂಗೆ ಆಂಧ್ರ ಪ್ರದೇಶ್ ಸ್ಟಾರ್ಟ್ ಮಾಡಿರೋದು ಈ ಥರ ಇದೆ. ಆಂಧ್ರ ಪ್ರದೇಶ್ ಮ್ಯಾಪ್ ಒಂದ್ಸರಿ ನೋಡ್ಕೊಂಡಿರಿ. ಲ್ಯಾಂಡ್ಗೋಸ್ಕರ ಇದನ್ನು ನಂಬರ್ ಕೊಟ್ಟಿರ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕರಪ್ಷನ್ನು ಕಮ್ಮಿ ಆಗುತ್ತೆ, ಮತ್ತು ಕಮ್ಯುನಿಕೇಷನ್ ಮಧ್ಯದಲ್ಲಿ ಲ್ಯಾಂಡ್ ರಿಲೇಟೆಡ್ ಏನಾದ್ರು ಡಿಸ್ಪ್ಯೂಟ್ ಇದ್ದರೆ ಅದು ಕಮ್ಮಿ ಆಗುತ್ತೆ, ಮತ್ತು ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ ಅಡ್ಮಿನಿಸ್ಟ್ರೇಷನಲ್ಲಿ. ಸೊ ಇದು ಫಸ್ಟ್ ಟೈಮು ಈ ಥರ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿರೋದು ಇಡೀ ಇಂಡಿಯಾದಲ್ಲಿ. ಸೊ ಪ್ರಾಪರ್ಟೀಸ್ಗೆಲ್ಲ 11 ಡಿಜಿಟ್ ನಂಬರ್ನ ಕೊಟ್ಟಿರ್ತಾರೆ, ಇದನ್ನು ನೆನ್ಪಿಟ್ಕೊಂಡಿರಿ. ಭೂಧಾರ್ ಇನಿಷಿಯೇಟಿವ್. ನೆಕ್ಸ್ಟು ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಹಾಗೂ ಬ್ರೆಜಿಲ್. ಸೊ ಬ್ರೆಜಿಲ್, ಚೈನಾ, ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ಇವೆಲ್ಲ ಕಂಟ್ರೀಸ್ ಸೇರಿದ್ರೆ ಏನಾಗುತ್ತೆ ಅಂತಂದರೆ ಬೇಸಿಕ್ ಅಂತ ಆಗುತ್ತೆ. ಸೊ ಬ್ರೆಜಿಲ್, ಸೌತ್ ಆಫ್ರಿಕಾ, ಚೈನಾ ಹಾಗೂ ಇಂಡಿಯಾ, ಸೊ ಇವೆಲ್ಲ ಕಂಟ್ರೀಸ್ ಸೇರಿದ್ರೆ ಬೇಸಿಕ್ ಅಂತ ಆಗುತ್ತಲ್ಲ. ಸೊ ಬೇಸಿಕ್ಕಿನ ಮೀಟಿಂಗ್ ಇವಾಗ ರೀಸೆಂಟಾಗಿ ಕಂಡಕ್ಟ್ ಆಗಿತ್ತು. ಸೊ ಅದರ ಮೇನ್ ಏಮ್ ಏನಿತ್ತು ಅಂತಂದರೆ ನಾವು 2015ನಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಸೈನ್ ಮಾಡಿದ್ವಲ್ಲ, ಅದರಲ್ಲಿ ಬೇರೆ ಬೇರೆ ಕಂಟ್ರೀಸು ಕೂಡ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಒಂದು ಸೈನ್ ಮಾಡಿತ್ತು. ಅಂತಂದರೆ ಯಾವ್ಯಾವ ಕಂಟ್ರಿ ಎಷ್ಟೆಷ್ಟು ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಕಂಟ್ರಿ ತನ್ನಷ್ಟಕ್ಕೆ ತಾನೇ ನಾವು ಇಷ್ಟಿಷ್ಟೆಲ್ಲ ರಿಡ್ಯೂಸ್ ಮಾಡ್ತೀವಿ ಈ ಟಾರ್ಗೆಟಿಗೋಸ್ಕರ ಅಂತ ಹೇಳ್ಬಿಟ್ಟು ಅವರು ಮೆನ್ಷನ್ ಮಾಡಿದ್ರು. ಆದರೆ ಎಲ್ಲ ಕಂಟ್ರಿನೂ ಕೂಡ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನು ರಿವ್ಯೂ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಪದೇ ಪದೇ ಮೀಟಿಂಗ್ ಆಗ್ತಾನೂ ಕೂಡ ಇರುತ್ತೆ. ಅದೇ ಬೇಸಿಸ್ ಮೇಲೆ ಇವಾಗಲೂ ಕೂಡ ಬೇಸಿಕ್ಸ್ ನೇಷನಿನ ಮೀಟಿಂಗು ಕಂಡಕ್ಟ್ ಆಗಿತ್ತು. ಈ ಮೀಟಿಂಗಲ್ಲಿ ಏನು ಡಿಸ್ಕಸ್ ಮಾಡಿದ್ರು ಅಂತಂದರೆ ಯಾವ ಥರ ನಾವು ಕೊಟ್ಟಿರೋಂಥ ಆಬ್ಜೆಕ್ಟಿವ್ಸ್ ಅಂತಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ನಾವೇನು ಕೊಟ್ಟಿದ್ದೀವಲ್ಲ, ಸೊ ಇದನ್ನು ನಾವು ಯಾವ ಥರ ಅಚೀವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಡಿಸ್ಕಸ್ ಮಾಡಿದ್ರು. ಅದನ್ನು ಬಿಟ್ಬಿಟ್ರೆ ಇವಾಗ 2018ನಲ್ಲಿ ಡಿಸೆಂಬರಲ್ಲಿ ಪೋಲ್ಯಾಂಡಲ್ಲಿ ಒಂದು ಮೀಟಿಂಗು ಅಂತಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸು ಇದು ಆರ್ಗನೈಸ್ ಆಗೋಕ್ಕಿದೆ. ಯಾಕಂತಂದರೆ ನಾವು 2015ನಲ್ಲಿ ಏನು ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ನ ಸೈನ್ ಮಾಡಿದ್ವಲ್ಲ ಅದರ ರಿಲೇಟೆಡ್ಡು ಇಂಪ್ಲಿಮೆಂಟೇಷನ್ಗೋಸ್ಕರ ಒಂದು ಫ್ರೇಮ್ವರ್ಕ್ನ
ಡಿಸೈನ್ ಮಾಡೋಕ್ಕಿದ್ದಾರೆ. ಸೊ ಅದಕ್ಕೆ ಈ ಮೀಟಿಂಗು ಪೋಲ್ಯಾಂಡಲ್ಲಿ ಹಾಕಿದೆ. ಆವಾಗಲೂ ಕೂಡ ಅದ್ರ ಬಗ್ಗೆ ಏನಾಗುತ್ತೆ, ಏನೇನು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆ ಟೈಮಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವಾಗ ಏನಾಗಿತ್ತು ಅಂತಂದರೆ, ಮುಂಚೆ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಇವಾಗ ಇರುವಂಥ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರೀಸ್ ಎಲ್ಲ ತಮ್ಮ ಪಾಡಿಗೆ ತಾವೆಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡ್ಕೊಂಡ್ಬಿಟ್ರು. ಆ ಟೈಮಲ್ಲಿ ಎನ್ವೈರ್ಮೆಂಟ್ ಬಗ್ಗೆ ಏನು ಕೇರ್ ಮಾಡಲಿಲ್ಲ. ಬಟ್ ಇವಾಗ ನಾವೇನಾದರೂ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಏನು ಹೇಳ್ತಿರ್ತಾರೆ ಅಂತಂದರೆ, ಎಲ್ಲ ಎನ್ವೈರ್ಮೆಂಟು ಹಾರ್ಮ್ ಆಗಲಿಲ್ದಂಗೆ ನೀವು ಡೆವಲಪ್ಮೆಂಟ್ನ ಮಾಡ್ಕೊಂಡಿರಿ ಅಂತ. ಸೊ ಅದಕ್ಕೋಸ್ಕರ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದಾಗ ಏನು ಹೇಳಿದ್ರು ಅಂತಂದರೆ, ನೋಡಿ ನೀವಂತೂ ಡೆವಲಪ್ ಆಗೋಗ್ಬಿಟ್ಟಿದ್ದೀರಾ, ಆದರೆ ನಾವು ಇವಾಗ ಡೆವಲಪ್ ಆಗಬೇಕು ಅಂತಂದರೆ ನೀವು ಅದನ್ನು ರೆಸ್ಟ್ರಿಕ್ಟ್ ಮಾಡ್ತಾಯಿದ್ದೀರಾ. ನೀವಾಗಲೇ ಎನ್ವೈರ್ಮೆಂಟಿಗೆ ಹಾರ್ಮ್ ಎಷ್ಟು ಕಾಸ್ ಮಾಡಬೇಕು ಅದನ್ನು ನೀವಾಗಲೇ ಕಾಸ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದ್ಮೇಲೆ ಡೆವಲಪ್ಡ್ ಕಂಟ್ರೀಸ್ ಎಲ್ಲ ಏನು ಹೇಳಿದ್ವು ಅಂತಂದರೆ, ಸರಿ ನಾವು ಮಾಡಿರೋ ತಪ್ಪಿಗೆ ನಾವೇನು ಮಾಡ್ತೀವಿ ಅಂತಂದರೆ, ಡೆವಲಪಿಂಗ್ ಕಂಟ್ರೀಸ್ ಯಾವ್ದಾವ್ದಿದ್ದಾವಲ್ಲ ಎಲ್ಲ ಡೆವಲಪಿಂಗ್ ಕಂಟ್ರೀಸ್ಗೂ ಕೂಡ 2020ಇಂದ ಪ್ರತಿ ವರ್ಷ ನಾವು $100 ಬಿಲಿಯನ್ ಕೊಟ್ಟಿರ್ತೀವಿ. ಸೊ ಈ $100 ಬಿಲಿಯನ್ ನೀವು ಯೂಟಿಲೈಸ್ ಮಾಡಿಕೊಂಡು ಬೇಕಾದರೆ ಒಂದು ಹೊಸದಾಗಿರೋವಂಥದ್ದು ಟೆಕ್ನಾಲಜಿ ಆದರೂ ಡೆವಲಪ್ ಮಾಡ್ಕೊಂಡಿರಿ, ಅಥವಾ ಆಲ್ಟರ್ನೇಟಿವ್ ಫ್ಯೂಲ್ ಆದರೂ ನೀವು ಕಂಡುಹಿಡ್ದಿರಿ, ಅದರಿಂದ ನೀವೇನಾದರೂ ಯೂಟಿಲೈಸ್ ಮಾಡ್ಕೋಬೋದು. ಆದರೆ ಅದನ್ನು ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ, ನಾವು ಮಾಡಿರೋಂಥ ತಪ್ಪನ್ನ ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಡೆವಲಪಿಂಗ್ ಕಂಟ್ರೀಸು ಹೇಳಿದ್ದಾವೆ. ನೆಕ್ಸ್ಟು ಒಂದು ಚಿಕ್ಕ ಆರ್ಟಿಕಲ್ಲು ಎಪೆಕ್ ಮೀಟಿಂಗ್ ಬಗ್ಗೆ ನಾವು ನೋಡ್ಕೊಂಬಿಟ್ರೋಣ. ಯಾಕಂತಂದರೆ ಎಪೆಕ್ ಮೀಟಿಂಗು ಆರ್ಗನೈಸ್ ಆಗಿರ್ಬೇಕಾದ್ರೆ USA ಮತ್ತು ಚೈನಾ ಮಧ್ಯದಲ್ಲಿ ಇವಾಗೇನು ಟ್ರೇಡ್ ವಾರ್ ನಡೀತಾ ಇದೆಯಲ್ಲ ಅದರ ರಿಲೇಟೆಡು ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಅದು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಮೀಟಿಂಗ್ ಎಲ್ಲಿ ಆರ್ಗನೈಸ್ ಆಗಿತ್ತು ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಮೀಟಿಂಗ್ ಆರ್ಗನೈಸ್ ಆಗಿದ್ದು ಪಾಪಾ ನ್ಯೂ ಗಿನಿಯಲ್ಲಿ ಮೀಟಿಂಗ್ ಆರ್ಗನೈಸ್ ಆಗಿತ್ತು. ಎಪೆಕ್ಕಿನ ಫುಲ್ ಫಾರ್ಮ್ ಏನು ಅಂತಂದರೆ, ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್. ಪರ್ಪಸ್ ಏನು ಎಪೆಕ್ ಆರ್ಗನೈಸೇಷನ್ದು ಅಂತಂದರೆ, ಫ್ರೀ ಟ್ರೇಡ್ನ ಪ್ರಮೋಟ್ ಮಾಡಬೇಕು. ಏಷ್ಯಾ ಪೆಸಿಫಿಕ್ ರೀಜನಲ್ಲಿ ಫ್ರೀ ಟ್ರೇಡ್ನ ಪ್ರಮೋಟ್ ಮಾಡಬೇಕು. ಅದೇ ಇದರ ಮೇನ್ ಏಮು. ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಸಿಂಗಾಪುರಲ್ಲಿದೆ. ಫಸ್ಟ್ ನಾವು ಮಣಿಪುರ್ ಸಂಗೈ ಫೆಸ್ಟಿವಲ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಮ್ಯಾಪಲ್ಲಿ ಎಲ್ಲಿ ಮಣಿಪುರ್ ಇದೆ ಅಂತ ನೋಡಿದ್ರೆ, ಈ ಕಡೆ ನೋಡಿ, ಈ ಕಡೆ ನಾರ್ತ್ ಈಸ್ಟಲ್ಲಿ ಈ ರೀಜನಲ್ಲಿ ನಮಗೆ ಮಣಿಪುರ್ ಇದೆ. ಇಲ್ಲಿ ಮಣಿಪುರ್ ನಮಗೆ ಪ್ಲೇಸ್ ಅಂತೂ ಗೊತ್ತಾಗೋಯ್ತು. ಸಂಗೈ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸಂಗೈ ಅಂತಂದರೆ ಏನು ಗೊತ್ತಾ? ಸಂಗೈ ಅಂತಂದರೆ ಒಂದು ಡಿಯರು. ಸೊ ಇದು ತುಂಬಾ ಇಂಪಾರ್ಟೆಂಟು. ಸಂಗೈ ಡಿಯರ್ನ ನಾವು ಡ್ಯಾನ್ಸಿಂಗ್ ಡಿಯರ್ ಅಂತಲೂ ಕೂಡ ಕರಿತೀವಿ. ಮತ್ತು ಇದು ಮಣಿಪುರಿನ ಸ್ಟೇಟ್ ಆ್ಯನಿಮಲ್. ಇದನ್ನು ನೆನ್ಪಿಟ್ಕೊಂಡಿರಿ, ಮಣಿಪುರಿನ ಸ್ಟೇಟ್ ಆ್ಯನಿಮಲ್ ಇದು ಸಂಗೈ ಡಿಯರ್. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಡ್ಯಾನ್ಸಿಂಗ್ ಡಿಯರ್ ಅಂತಲೂ ಕೂಡ ಕರಿತೀವಿ. ಇದನ್ನು ನೆನ್ಪಿಟ್ಕೊಂಡಿರಿ. ಎಲ್ಲಿ ನೋಡ್ಬೋದು ನಾವು ಇದು ಸಂಗೈ ಡಿಯರ್ ಅಂತಂದರೆ, ಕೇಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್ ಅಂತ, ಇದು ಮಣಿಪುರಲ್ಲಿದೆ. ಇಲ್ಲಿ ಇಮೇಜಲ್ಲಿ ನಿಮಗೆ ಲೇಕ್ ಕಾಣ್ತಿದೆಯಲ್ಲ, ಇದು ಲೋಕ್ಟಕ್ ಲೇಕ್ ಅಂತ. ಸೊ ಈ ಲೋಕ್ಟಕ್ ಲೇಕಲ್ಲಿ ಇರುವಂಥದ್ದು ಇದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ಇದು ವರ್ಲ್ಡಿಂದು ಓನ್ಲಿ ಒನ್ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇದು, ಅದು ಕೇಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್ ಅಂತ. ಸೊ ಒಂದ್ಸರಿ ನಾವು ಇದನ್ನು ರಿವೈಸ್ ಮಾಡ್ಕೊಂಡ್ಬಿಟ್ರೋಣ. ಸೊ ಮಣಿಪುರ್ ಸಂಗೈ ಫೆಸ್ಟಿವಲ್ಲು ಪ್ರತಿ ವರ್ಷವೂ ಕೂಡ ಕಂಡಕ್ಟ್ ಮಾಡ್ತಾರೆ. ಮೇನ್ ಪರ್ಪಸ್ ಏನು ಕಂಡಕ್ಟ್ ಮಾಡೋದಕ್ಕೆ ಅಂತಂದರೆ, ಮಣಿಪುರಿನ ಟೂರಿಸಮ್ನ ಜಾಸ್ತಿ ಮಾಡೋಕ್ಕೋಸ್ಕರ. ಇದನ್ನು ನೆನ್ಪಿಟ್ಕೊಂಡಿರಿ. ಸೊ ಇದನ್ನು ಮಣಿಪುರ್ ಸಂಗೈ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಬೂಸ್ಟ್ ಜಾಸ್ತಿ ಸಿಗುತ್ತೆ ಮಣಿಪುರಿನ ಟೂರಿಸಮಿಗೆ. ನೆಕ್ಸ್ಟು ಸಂಗೈ ಅನ್ನೋದು ನಾವೇನಂತ ನೋಡಿದ್ವಿ, ಸಂಗೈ ಅನ್ನೋದೊಂದು ಡಿಯರು. ಇದಕ್ಕೆ ನಾವು ಡ್ಯಾನ್ಸಿಂಗ್ ಡಿಯರ್ ಅಂತಂದರೆ ಡಿ ಅಂತಲೂ ಕೂಡ ಕರಿತೀವಿ. ಇದು ಸ್ಟೇಟ್ ಆ್ಯನಿಮಲ್ಲು ಮಣಿಪುರಿಂದು. ನೆಕ್ಸ್ಟು ಇದು ಎಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ, ನಮಗೆಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಕೇಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್. ಕೇಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ಅದು ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇಡೀ ವರ್ಲ್ಡಲ್ಲಿ ಎಲ್ಲಿರೋದು ಅಂತ ಕೇಳಿದ್ರೆ ಆನ್ಸರ್ ಬಂದ್ಬಿಟ್ಟು ಮಣಿಪುರು. ಅದರ ಹೆಸರು ಏನು ಅಂತ ಕೇಳಿದ್ರೆ ಕೇಬುಲ್ ಲಮ್ಜಾವ್ ನ್ಯಾಷನಲ್ ಪಾರ್ಕ್ ಅಂತ. ನೆಕ್ಸ್ಟ್ ನಾವು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂತಂದರೆ 2018 ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಬಂದ್ಬಿಟ್ಟು ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್, ಇವರಿಗೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಸಿಕ್ತು. ಸೊ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಬಗ್ಗೆ ನಾವು ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡಬೇಕು ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ಯಾರು ಕೊಡೋದು ಇದನ್ನು ಅಂತಂದರೆ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್. ಸೊ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟು ಈ ಅವಾರ್ಡ್ಸ್ನ ಕೊಡುತ್ತೆ. ಯಾರಿಗೆ ಅಂತಂದರೆ ಇಂಡಿವಿಜುವಲ್ಗಾದರೂ ಕೊಡ್ಬೋದು, ಅಥವಾ ಅದೇನು ಮಾಡ್ಬೋದು ಅಂತಂದರೆ ಟ್ರಸ್ಟ್ಗಾದ್ರೂ ಕೂಡ ಕೊಡ್ಬೋದು. ಯಾವ ಇಂಡಿವಿಜುವಲು ಮತ್ತು ಯಾವ ಟ್ರಸ್ಟಿಗೆ ಕೊಡ್ತಾರೆ ಅಂತಂದರೆ, ಇವರು ಸೈಂಟಿಫಿಕ್ ಡಿಸ್ಕವರೀಸ್ ಏನಾದರೂ ಮಾಡಿದಿದ್ರೆ ಅದು ಒಂಥರ ಹ್ಯುಮ್ಯಾನಿಟಿಗೆ ಹೆಲ್ಪ್ ಆಗಬೇಕು, ಆ ಥರದ್ದು ಏನಾದರೂ ಸೈಂಟಿಫಿಕ್ ಡಿಸ್ಕವರೀಸ್ ಮಾಡಿರಬೇಕು, ಅಥವಾ ಒಂದು ಎಕನಾಮಿಕ್ ಆರ್ಡರಿಂದು ಹೊಸ ಎಕನಾಮಿಕ್ ಆರ್ಡರಿಂದೊಂದು ಡೆವಲಪ್ಮೆಂಟ್ ಮಾಡಿರ್ಬೋದು, ಅಥವಾ
ಫ್ರೀಡಮ್ನ ಜಾಸ್ತಿ ಮಾಡೋಕ್ಕೋಸ್ಕರ ಏನಾದ್ರು ಇವರು ಸ್ಟೆಪ್ಸ್ ತೊಗೊಂಡಿರ್ಬೋದು. ಆ ಥರ ಏನಾದರೂ ಮಾಡಿದಿದ್ರೆ ಮಾತ್ರ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ನ ಕೊಡೋದು. ಸೊ ಈ ವರ್ಷ ಬಂದ್ಬಿಟ್ಟು ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ಇವರಿಗೆ ಸಿಕ್ಕಿದೆ. ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟಿಗೆ 2018 ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಸಿಕ್ಕಿದೆ. ಯಾಕೆ ಅಂತಂದರೆ ಇವರು ತುಂಬ ಜಾಸ್ತಿ ಎನ್ವೈರ್ಮೆಂಟಲ್ಲಿ ಇರೋವಂಥದ್ದು ಏನೇನು ಪ್ರಾಬ್ಲಮ್ಸ್ ಇದಾವಲ್ಲ ಅದನ್ನು ಹೈಲೈಟ್ ಮಾಡಿರ್ತಾರೆ. ಸೊ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್ನ ಹೈಲೈಟ್ ಮಾಡಿದರೆ ಏನು ಯೂಸು ಅಂತ ಕೇಳ್ತಾ ಇದ್ದೀರಾ? ಸೊ ಎನ್ವೈರ್ಮೆಂಟ್ ಪ್ರಾಬ್ಲಮ್ಸ್ನ ಹೈಲೈಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅದರ ರಿಪೋರ್ಟಿಂಗು ತುಂಬ ಜಾಸ್ತಿ ಆಗುತ್ತೆ. ಸೊ ಅದ್ರ ಮೇಲೆ ಅನಾಲಿಸಿಸು ಕೂಡ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ಗೌರ್ಮೆಂಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಗೌರ್ಮೆಂಟ್ ಮೇಲೆ ಪ್ರೆಷರ್ ಬಿದ್ದಾಗ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಯಾವ ಜಾಗದಲ್ಲಿ ಈ ಥರ ಎನ್ವೈರ್ಮೆಂಟಿಗೆ ಹಾರ್ಮ್ ಆಗ್ತಿದೆಯಲ್ಲ ಅಲ್ಲಿ ಅವರು ಒಂಥರ ನೀಟಾಗಿರೋ ಸ್ಟೆಪ್ಸ್ನ ತೊಗೊಂಡು ಅದನ್ನು ಕಮ್ಮಿ ಮಾಡ್ತಾರೆ. ಆಸ್ಟ್ರೇಲಿಯಾದವರು ಒಬ್ಬರು ಸೈಂಟಿಸ್ಟು ಬಂದ್ಬಿಟ್ಟು ವರ್ಲ್ಡಿನ ಓಲ್ಡೆಸ್ಟ್ ರಾಕ್ ಕಟ್ ಆರ್ಟು ಎಷ್ಟು ಓಲ್ಡ್ ಅಂತಂದರೆ ನಿಯರ್ಲಿ 40,000 ಇಯರ್ಸ್ ಓಲ್ಡ್ ಇದೆ ಇದು. ಸೊ ಈ ಥರ 40,000 ಇಯರ್ಸ್ ಓಲ್ಡು ರಾಕ್ ಕಟ್ ಆರ್ಟ್ ಬಂದ್ಬಿಟ್ಟು ಇಂಡೋನೇಷ್ಯಾದು ಒಂದು ಐಲ್ಯಾಂಡಲ್ಲಿದೆ ಅಂತ ಹೇಳ್ಬಿಟ್ಟು ಡಿಸ್ಕವರ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಏನು ಅಂದ್ಕೊಂಡಿದ್ವಿ ಅಂತಂದರೆ ನಾವು ಫ್ರಾನ್ಸಲ್ಲಿ ಮತ್ತು ಸ್ಪೇನಲ್ಲಷ್ಟೇ ಈ ಥರ ಹಳೆ ಆರ್ಟ್ ಇರೋದು, ಬೇರೆ ಯಾವ ಕಂಟ್ರಿಯಲ್ಲೂ ಇಲ್ಲ. ಇಲ್ಲೇ ಎಲ್ಲ ಹಳೆ ಆರ್ಟು ಅಥವಾ ಒಂದು ಸ್ವಲ್ಪ ಬೇರೆ ಥರ ಯೋಚನೆ ಮಾಡೋದು ಅಂತಂದರೆ ಪೇಂಟಿಂಗ್ ರೀತಿಯಲ್ಲಿ ಯೋಚನೆ ಮಾಡೋದು, ಸ್ವಲ್ಪ ಜಾಸ್ತಿ ಮೈಂಡಲ್ಲಿ ಪ್ರೋಸೆಸ್ ಮಾಡ್ಕೊಳ್ಳೋದೆಲ್ಲ ಬಂದ್ಬಿಟ್ಟು ಯುರೋಪಲ್ಲೇ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಬಟ್ ಇವಾಗ ಒಬ್ಬರು ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಅವ್ರು ಬಂದ್ಬಿಟ್ಟು ಇಂಡೋನೇಷ್ಯಾದು ಒಂದು ಐಲ್ಯಾಂಡಲ್ಲಿ ಸ್ಪಾಟ್ ಮಾಡಿದ್ದಾರೆ. ಈ ಥರ ಒಂದು ನಿಯರ್ಲಿ 40,000 ವರ್ಷ ಹಳೇದಿದ್ದು ಒಂದು ಆರ್ಟ್ನ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡ್ರನ್ನ. ಸೊ ನಾವು ಹೇಳಿರೋ ಥರ ಮುಂಚೆನೇ 40,000 ಇಯರ್ಸ್ ಓಲ್ಡ್ ಆರ್ಟ್ ಇರುತ್ತಿದ್ದು. ಎಲ್ಲಿ ಯಾವ ಐಲ್ಯಾಂಡಲ್ಲಿ ಅದನ್ನು ಕಂಡುಹಿಡಿದಿದ್ದಾರೆ ಅಂತಂದರೆ ಐಲ್ಯಾಂಡ್ ಆಫ್ ಸುಲಾವೇಸಿ. ಸೊ ಅಲ್ಲಿ ಕಂಡುಹಿಡಿದಿದ್ದಾರೆ ಇದನ್ನು. ನೆಕ್ಸ್ಟು ಇದು ವರ್ಡ್ಸ್ ಫಿಗರೇಟಿವ್ ಆರ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫಿಗರೇಟಿವ್ ಆರ್ಟ್ ಅಂತಂದರೆ ನಾರ್ಮಲ್ ಪೇಂಟಿಂಗ್ ಆಗಿರಲ್ಲ. ಫಿಗರೇಟಿವ್ ಆರ್ಟಲ್ಲಿ ಏನಾಗಿರುತ್ತೆ ಅಂತಂದರೆ ಎಕ್ಸಾಂಪಲ್ಸು ಆ್ಯನಿಮಲ್ಸ್ ಏನಾದ್ರು ಪೇಂಟಿಂಗ್ ಮಾಡಿಬಿಟ್ಟಿರ್ತಾರೆ ಅಥವಾ ಹ್ಯೂಮನ್ಸ್ ಏನಾದ್ರು ಪೇಂಟಿಂಗ್ ಮಾಡಿರ್ತಾರೆ ಅಂತಂದರೆ ಒಂದು ಪ್ರಾಪರ್ ಫಿಗರ್ ಇರುತ್ತೆ, ಹ್ಯಾಪೆಜಾರ್ಡಾಗಿ ಮಾಡಿರಲ್ವಲ್ಲ. ಸೊ ಅದನ್ನು ಫಿಗರೇಟಿವ್ ಆರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ವರ್ಲ್ಡಿಂದು ಓಲ್ಡೆಸ್ಟ್ ಫಿಗರೇಟಿವ್ ಆರ್ಟ್ ಅಂತ ಹೇಳ್ಬಿಟ್ಟು ಇವಾಗ ಹೇಳಿದ್ದಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಥಾಟ್ ಪ್ರೊಸೆಸ್ಸು ಅಥವಾ ತುಂಬ ಜಾಸ್ತಿ ಯೋಚನೆ ಮಾಡುವಂಥದ್ದು ಏಷ್ಯಾದಿಂದನೇ ಸ್ಟಾರ್ಟ್ ಆಗಿತ್ತು. ಯಾಕಂತಂದರೆ ಇಷ್ಟು ವರ್ಷ ಬಂದ್ಬಿಟ್ಟು ಎಲ್ಲರೂ ಏನು ಹೇಳ್ತಾ ಇದ್ರು ಅಂತಂದರೆ ಅದು ಯುರೋಪಲ್ಲಿ ಸ್ಟಾರ್ಟ್ ಆಗಿತ್ತು, ಫ್ರಾನ್ಸಲ್ಲಿ ಮತ್ತು ಸ್ಪೇನಲ್ಲಿ ಅಂತ. ಇದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಇಂಡಿಯಾ ಯಾವ್ಯಾವ ಸೋರ್ಸಿಂದ ತನ್ನ ಆಯಿಲ್ನ ಇಂಪೋರ್ಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ನೋಡ್ಕೊಂಡಿರೋಣ. US ನೋಡಿ, ಯಾವುದೇ ಕಂಟ್ರಿ ಇರಾನಿಂದ ಏನಾದರೂ ಆಯಿಲ್ನ ಇಂಪೋರ್ಟ್ ಮಾಡ್ತಾಯಿದ್ರೆ ನಾವು ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದೆ. ಸೊ ಅದಕ್ಕೆ ಅದರ ರಿಲೇಟೆಡಲ್ಲಿ ಇವಾಗ ರೀಸೆಂಟಾಗಿ ಏನು ಮಾಡಿದೆ ಅಂತಂದರೆ USA 7 ಕಂಟ್ರೀಸ್ಗೆ ಅಂತಂದರೆ USA ಫ್ರೆಂಡ್ಸ್ ಆಗಿರುವಂಥದ್ದು 7 ಕಂಟ್ರೀಸ್ಗೆ ಇವಾಗ ವೇವರ್ನ ಕೊಟ್ಟಿದೆ. ವೇವರ್ ಅಂತಂದರೆ ನಾವು ನಿಮ್ಮ ಮೇಲೇನು ಸ್ಯಾಂಕ್ಷನ್ಸ್ ಹಾಕಲ್ಲ ಅಂತ. ಸೊ ಆ ಥರ ವೇವರ್ ಬಂದ್ಬಿಟ್ಟು ಇಂಡಿಯಾಗೆ 6 ತಿಂಗಳು ಟೈಮ್ಗೆ ಕೊಟ್ಟಿದೆ ಇದು. ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ ಫಸ್ಟ್ ಆಫ್ ಆಲ್ ನಾವು 2 ವರ್ಷದಿಂದ ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ ಇರಾನಿಂದ ತುಂಬ ಜಾಸ್ತಿ ಆಯಿಲ್ನ ತರಿಸ್ಕೊತಾ ಇದ್ದೀವಿ. ಮತ್ತು ನಮಗಿಲ್ಲಿ ರಿಫೈನರೀಸು ಕೂಡ ಎಲ್ಲ ಏನಿದಾವಲ್ಲ ಅವೆಲ್ಲ ಇರಾನಿಂದ ಬರೋವಂಥ ಆಯಿಲಿಗೆ ಕಂಪ್ಲೀಟಾಗಿ ಕ್ಯಾಲಿಬ್ರೇಟ್ ಆಗೋಗ್ಬಿಟ್ಟಿದ್ದಾವೆ. ಸೊ ಇವಾಗ ನಾವು ಇರಾನಿಂದ 6 ಮಂತ್ಸ್ ಆದಮೇಲೆ ಏನಾದ್ರು ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನಮಗೆ ಯಾರ್ಯಾರು ಉಳ್ಕೊಂಡಿರ್ತಾರೆ? ಸೌದಿ ಅರೇಬಿಯಾ ಉಳ್ಕೊಂಡಿರುತ್ತೆ, ಇರಾಕ್ ಉಳ್ಕೊಂಡಿರುತ್ತೆ, ನೈಜೇರಿಯಾ ಉಳ್ಕೊಂಡಿರುತ್ತೆ, ಹಾಗೆ ವೆನೆಜುವೆಲಾ ಉಳ್ಕೊಂಡಿರುತ್ತೆ. ಸೊ ಈ ಸೋರ್ಸಸ್ಸಿಂದ ನಾವು ಇವಾಗ ನೆಕ್ಸ್ಟು ಆಯಿಲ್ನ ತರಿಸ್ಕೊಳ್ಳೋಕ್ಕೆ ತುಂಬ ಯೋಚನೆ ಮಾಡಬೇಕು. ಯಾಕಂತಂದರೆ ಈ ಸೋರ್ಸಿಂದ ನಮಗೇನಾದರೂ ಆಯಿಲ್ ಬಂದಿದ್ದರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಯಾಕಂತಂದರೆ ನಾವು ಇರಾನಿಂದ ಆಯಿಲ್ನ ಜಾಸ್ತಿ ಏನಕ್ಕೆ ಇಸ್ಕೊತಾ ಇದ್ವಿ ಅಂತಂದರೆ ಅದು ನಮಗೆ ಕಾಸ್ಟು ತುಂಬ ಕಮ್ಮಿ ಬೀಳುತ್ತೆ. ಅನ್ಅಕಾಡೆಮಿಲೂ ಕೂಡ ತುಂಬಾ ಕೋರ್ಸಸ್ ಮಾಡಿಟ್ಟಿದ್ದೀನಿ. ಆಲ್ಮೋಸ್ಟ್ ನೋಡಿ 23 ಕೋರ್ಸಸ್ ಇದ್ದಾವೆ. ಇದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನನ್ನ ಫಾಲೋ ಮಾಡ್ಕೋಬೋದು. ಅಥವಾ ಅನ್ಅಕಾಡೆಮಿ ಅಪ್ಲಿಕೇಶನ್ ಅಥವಾ ವೆಬ್ಸೈಟಲ್ಲಿ ಹೋಗಾದರೂ ನೀವು ಫಾಲೋ ಮಾಡ್ಕೋಬೋದು. ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಅಲ್ಲಿ ನಾನು PSI ರಿಲೇಟೆಡ್ ಇವಾಗ ಇಂಪಾರ್ಟೆಂಟ್ ಎಸ್ಸೇಸ್ ಆಗ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಬೇರೆ ಕೋರ್ಸಸ್ಸು ಅಥವಾ MCQಸು ಪ್ರಾಕ್ಟೀಸ್ ಕ್ವೆಶನ್ಸು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟು ನಾನು ಯಾವುದೇ ವೀಡಿಯೋ ಹಾಕೋದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ, ನೀವು ಆವಾಗಲೇ ವೀಡಿಯೋನ ನೋಡ್ಕೊಂಡಿರ್ಬೋದು.